ಶಂಕ ನೋಡ್ರಿ. ಉಕ್ತ ದೋಷವಂತೆ ತಾ ವಿಜ್ಞಾನಮಯಂಕು ಆತ್ಮರೂಪತಾಕೆ ಅಭಾವೇ ಬಿ. ಇಲ್ಲಿ ಪರಂತರವಾಗಿ ಯಾರು ಕ್ಷಣಿಕ ವಿಜ್ಞಾನವಾದಿ ಆ ಬುದ್ಧಿಗೆ ಆತ್ಮ ಅಂತ ಹೇಳಿದ ಕೂಡಲೇ ವೇದಾಂತಿಗಳು ಅದಕ್ಕೆ ದೋಷಗಳು ಮಾಡಿ ಖಂಡನ ಮಾಡ್ಕೊಂಡು ಬಂದ್ರಿ. ಅಂದರೇ ಆ ವಿಜ್ಞಾನಮಯಕ್ಕೆ ಆತ್ಮರೂಪ ಅಂತ ಹೇಳ್ಕೊಂಬಂದಿದ ಅದ್ರ ಸಿದ್ಧ ಆಗಲಿಲ್ಲ. ಕಿಂತು ಅದರದೇ ಅಭಾವ ಆದಾಗೆ ಆದರೂ ಕೂಡ ಸರ್ವ ಅಧ್ಯಾಸಕ ಕಾರಣ ಸರ್ವ ಈಗ ಆನಂದಮಯ ಕೋಶ ಅಂದರೇ ಯಾರು ಆನಂದಮಯ ಕೋಶಕ್ಕೆ ಆತ್ಮ ಅಂದಾರಲ್ಲ ಅವರು ವಾದಿಗಳು ಈಗ ಅವರು ತಮ್ಮ ಹೇಳ್ತಾ ಇದ್ದಾರೆ. ಆನಂದಮಯ ಕೋಶಕ್ಕೆ ಆತ್ಮ ಅಹಂ 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 ಹಾಂ ಅಹಂ ಮನುಷ್ಯ ಅಹಂ ಕರ್ತಾ ಭೋಕ್ತಾ ಇವೇನು ಹೇಳಲ್ಲ ಅದಕ್ಕೆ ಈಗ ಅಹಂ ಆನಂದಮಯ ಅಜ್ಞಾನ ಸರ್ವ ಅಧ್ಯಾಸಕ ಕಾರಣ ಎಲ್ಲ ಅಧ್ಯಾಸ ಅಂದ್ರೆ ಎರಡೇ, ಒಂದು ಪ್ರಾತಿಭಾಷಿಕ ಅಧ್ಯಾಸ ಒಂದು ವ್ಯಾವಹಾರಿಕ ಅಧ್ಯಾಸ. ಎಲ್ಲ ಅಂದ್ರೂ ಕೂಡ ಎರಡೇ ಅಧ್ಯಾಸ. ಅದರೊಳಗೆ ಅಂತರ್ಭೂತ ಅಥವಾ ಸೋಪಾಧಿಕ ಅಧ್ಯಾಸ, ಒಂದು ನಿರುಪಾಧಿಕ ಅಧ್ಯಾಸ ಒಳಗೇನೆ ಎರಡೇ, ಒಂದು ಸೋಪಾಧಿಕ ಅಧ್ಯಾಸ, ಒಂದು ನಿರುಪಾಧಿಕ ಅಧ್ಯಾಸ, ಅಥವಾ ಒಂದು ಪ್ರಾತಿಭಾಷಿಕ ಅಧ್ಯಾಸ, ಒಂದು ವ್ಯಾವಹಾರಿಕ ಅಧ್ಯಾಸ. कारण तथा आनंदमय शब्द का वाच्य अर्थ भी आनंदमय शब्द के वाच्य आनंदमय शब्द वाचक ಅದಕ್ಕೆ ವಾಚ್ಯ ಅಂದರೆ ಅಜ್ಞಾನ. ಆನಂದಮಯ ಶಬ್ದಿದು ಪದ, ಶಬ್ದ ಅಂದ್ರೆ ಪದ ಅಂದ್ರೆ ಶಬ್ದ. ಆ ಪದಕ್ಕೆ ವಾಚ್ಯ ಅಂದ್ರೆ ಅಜ್ಞಾನ. ಸೊ ಅಜ್ಞಾನಿ ಆತ್ಮ ಹೇ. ಈಗ ಆ ಆನಂದಕ್ಕೇನೆ ಆತ್ಮ, ಆನಂದಮಯ ಕೋಶಕ್ಕೇನೆ ಆತ್ಮ ಅನ್ನೋನು. ಈಗ ಆ ಆನಂದ ಅಂದರೆ ಅಜ್ಞಾನ, ಅದಕ್ಕೇನೆ ಆತ್ಮ ಅಂತ ಅಂತಾನ ಕಾಯತೆ. ಇದು ದೊಡ್ಡ ವಿಚಾರ ಸಾಗರಗಳು 3 ಮಂದಿ ಆನಂದಮಯ ಕೋಶಕ್ಕೆ ಆತ್ಮ ಅಂತ ಅಂದಾರೆ. ಕುಮಾರಿಲ ಭಟ್ಟನ ಶಿಷ್ಯ ಪ್ರಭಾಕರ, ಕುಮಾರಿ ಭಟ್ಟ, ವಾಸ್ತಿಕಾರ ಶ್ರೀ ಪ್ರಭಾಕರ, ಮತ್ತು ಮಾಧ್ಯಮಿಕ ಬೌದ್ಧ ಮತ್ತು ನ್ಯಾಯಿಕರು 3 ಮಂದಿ ಈ ಆನಂದಕರ ಅವ್ರ ಪ್ರಕ್ರಿಯೆ ಭಿನ್ನ ಅದಾವ. ಇಲ್ಲಿ ಮಾಧ್ಯಮಿಕ ಬೌದ್ಧನು ಈ ಅಜ್ಞಾನಕ್ಕೇನೆ ಆತ್ಮ ಅಂತ ಹೇಳ್ಕೊಂಡು ಬಂದಾನೆ. ನಿಮ್ಗೆ ಆನಂದಮಯ ಕೋಶದಂತೂ ಪ್ರಕ್ರಿಯೆ ಗೊತ್ತೈತಿ. ಆನಂದಮಯ ಕೋಶಕ್ಕೇನೆ ಆತ್ಮ ಅನ್ನೋದು ಯಾವ ಕಾಲದಾಗ ಎಚ್ಚರಿಕೆ ಒಳಗೆ ಅಂದರೆ ಜಾಗೃತ ಕಾಲದಾಗ ನಮ್ಗೆ ಪ್ರಿಯ ಮೋದ ಪ್ರಮೋದ ವೃತ್ತಿಯನ್ನು ಹೇಳುತ್ತವೆ. ಪ್ರಿಯ ಮೋದ ಪ್ರಮೋದ ದರ್ಶನ, ಪ್ರಿಯ ವಸ್ತು ದರ್ಶನ, ಮೋದ ಅದು ಲಾಭ ಐತಪ್ಪ ಅಂದ್ರೆ ಮೋದ, ಭೋಗ ಐತಂದ್ರೆ ಪ್ರಮೋದ, ಪ್ರಿಯ ಮೋದ ಪ್ರಮೋದ. ಈ ರೀತಿ ಜಾಗೃತ ಕಾಲದಾಗ ಆ ಯಾವ ಪ್ರಿಯ ಮೋದ ಪ್ರಮೋದ ವೃತ್ತಿಗಳು ಹೇಳುತ್ತವೆ ಅದು ಪೂರ್ಣ ಭೋಗ ಕಾಲದ ಜಾಗೃತ ಒಳಗೆ ಹೇಳುತ್ತವೆ. ಪೂರ್ಣ ಭೋಗ ಕಾಲ ತೀರಿದ ನಂತರ ಅದೇ ಆ ಆನಂದ ನಮ್ಮ ಆತ್ಮನ ಆನಂದದ ಪ್ರತಿಬಿಂಬ ಅದರಾಗ ಬಿದ್ದದ ಕೂಡಲೇ ಅದಕ್ಕೆ ಇದೆ ಅವರು ಆನಂದಮಯ ಕೋಶ. ಅಂದ್ರೆ ಈ ವೃತ್ತಿಗಳು ಯಾವಾಗ ಲಯ ಆಯಿತು, ಸುಸುಪ್ತಿ ಒಳಗೆ ವೃತ್ತಿಗಳು 3 ಲಯ ಆಯಿತು ಅಂದರೆ ನೀ ಅಜ್ಞಾನದಲ್ಲಿ ಲಯ ಆಗ್ತದೆ. ಆ ಅಜ್ಞಾನಕ್ಕೆ ಆನಂದಮಯ ಕೋಶ ಅಂತ ಅವರು ಹೇಳ್ತಾ ಇದ್ದಾರೆ. ಇದು ಚಂದ್ರೋದಯದ ಹೋಗ್ಯದ. ಇದು ವಾಚ್ಯರ್ಥ ಅಜ್ಞಾನ. ಸೋ ಅಜ್ಞಾನಿ ಆತ್ಮೈ ಕಾಯತೆ ಅಜ್ಞೋ ಅಹಂ ಅಹಂ ಅಜ್ಞಾ ಅಹಂ ಅಜ್ಞಾ ನಾನು ಅಜ್ಞಾನಿ ಇದ್ದೇನು. ಯ ಅನುಭವ ತಾ ಅಜ್ಞಾನಿಕೆ ಆತ್ಮತಾ ಕೋ ಸಿದ್ಧ ಕರೆ. ಅಜ್ಞಾನಿಕೇನೆ ಆತ್ಮ ಅಂತ ಎಲ್ಲರೂ ಸಿದ್ಧ. ನಾ ಅಜ್ಞಾನಿ ಇದ್ದೆ ಎಲ್ಲರೂ ಅಂತಾರೆ. ನೀ ಯಾರಿದ್ದೆ ಅಂದ್ರೆ ನನಗೆ ಗೊತ್ತಿಲ್ಲ ಅಂದರೆ ಅದರ ಅಜ್ಞಾನ. ಆ ಅಜ್ಞಾನವೇ ಆತ್ಮ. ಆತ್ಮತಾಕು ಸಿದ್ಧ ಕರೆ ಅವರ ಅನ್ಯೋ ಅಂತರಾತ್ಮ ಆನಂದಮಯ ಯೇ ಶ್ರುತಿ ವಿ ಆನಂದಮಯಿ ಕೂಯಿ ಆತ್ಮತೆ. ಶ್ರುತಿ ಪ್ರಮಾಣವನ್ನು ಕೊಟ್ಟು ಹೇಳ್ತಾರೆ ಅವರು. ಅನ್ಯೋ ಅಂತರಾತ್ಮ ಆನಂದಮಯ. ಅಲ್ಲಿ ಹಂಗೆ ಒಬ್ಬರು ಒಂದೊಂದು ಶ್ರುತಿ ಕೊಟ್ಟರಲ್ಲ, ಅನ್ಯೋ ಅಂತರಾತ್ಮ ವಿಜ್ಞಾನಮಯ ಅಂತ ಹಿಂಗೆ ಇವರಾದರೂ ಕೂಡ ಶ್ರುತಿ ಪ್ರಮಾಣ ಕೊಟ್ಟು ಆ ಆನಂದಮಯವೇ ಆತ್ಮ ಅದ ಅಂತ ಸಿದ್ಧ ಮಾಡಿ ತೋರಿಸ್ಕೊತಾರೆ. ये श्रुति भी आनंदमयी को ही आत्मा कहे. ऐसी शंका के प्राप्त हुए अध्यास मूलम नाम इति. ಎಲ್ಲ ಅಧ್ಯಾಸಕ್ಕೆ ಮೂಲ ಕಾರಣ ಅಂತ ಅಜ್ಞಾನ ಅಂತ ಹೇಳೇನು. ಆದ್ರೆ ಇವ್ರು ಹೇಳಿದರು ಆ ಅಜ್ಞಾನ ಅಧ್ಯಾಸ ಯಾವ ಅಧ್ಯಾಸಕನು ನಾನು ಕಾರಣ ಅಲ್ಲ. ನ ಮಿತಿ ನಾನು ಯಾವ ಮೂಲ ಅಧ್ಯಾಸಕನು ಕಾರಣ ಅಲ್ಲ. अध्यास मूलम नामिति. मैं अध्यास का मूल भी नहीं हूँ. यहाँ तिस धर्मते रहित पदार्थ विषय जो तत्धर्मवेत्ता बुद्धि रूप विपर्याय है
तिस जिस विपर्ययಕ್ಕೂ ಮಿಥ್ಯಾಜ್ಞಾನ ಕೈ ತಾಕಾನ ಅಧ್ಯಾಸ ಅಂದರೆ ತದ್ಬುದ್ಧಿ ರಹಿತ. ಯಾವ ರೀತಿ ಸರ್ಪ ಇಲ್ಲದಂಥ ಆಗದಲ್ಲಿ ಸರ್ಪ ಅಂತ ತಿಳಿದರೂ ಇದು ವಿಪರ್ಯ, ಮಿಥ್ಯಾಜ್ಞಾನಕ್ಕೇನೆ ವಿಪರ್ಯ. ವಿಚಾರಸಾಗರ 6ನೇ ತರಂಗಗಳು ಶುರುವತಿ ಹೋಗಿದೆ ನೋಡಿ, ಮಿಥ್ಯಾಜ್ಞಾನಕ್ಕೂ ವಿಪರ್ಯ ಕೈ. ನ್ಯಾಯಕರು ಆ ಬುದ್ಧಿಯು ಏನು ಹೇಳ್ಕೊತಾರೆ ಮಿಥ್ಯಾ, ಅದಕ್ಕೇನೆ ವಿಚಾರಸಾಗರ 6वा तरंग शुरुआती तिस धर्मते रहित पदार्थ विषयी, तिस धर्मते रजतत्व धर्मते रहित सुक्ति विषयी. तिस धर्मवेत्ता ಅದರನೇ ಆ ರಜತತ್ವ ಧರ್ಮಯುಕ್ತ ಬುದ್ಧಿರೂಪ ವಿಪರ್ಯ, ಆ ಬುದ್ಧಿನೇ ವಿಪರ್ಯ ಅಂದರೆ ಮಿಥ್ಯಾಜ್ಞಾನ. ಜಿಸ್ ವಿಪರ್ಯಂಕು ಮಿಥ್ಯಾಜ್ಞಾನ ಕೈ, ಆ ವಿಪರ್ಯಕ್ಕೆ ಯಾಕೆ ನಿಮ್ದು ಸಿಗೋದಾಗ ಸಿಕ್ಕಿನ ಅದು ಇಲ್ಲ, ನೀವು ತೋರಿಸಿಲ್ಲ ಪ್ರಭು. विज्ञानमय कोश संपूर्ण मुगद नंतर, विज्ञानमय कोश संपूर्ण मुगद प्रभु विपर्य तिस धर्मते रहित पदार्थ विषयी जो तद्धर्मवेत्ता बुद्धि रूप विपर्य, तिस विपर्यं को मिथ्याज्ञान कहे ताका नाम ಅಧ್ಯಾಸ ಕಯೇ ತದ್ಬುದ್ಧಿ. ಅಂದರೆ ಅಲ್ಲದಂಥದ್ರಲ್ಲಿ ಹೌದು ಬುದ್ಧಿ, ಅಲ್ಲದರಲ್ಲಿ ಹೌದು ಬುದ್ಧಿ. ಹಗ್ಗ ಆದಾಗ ಹಾವಿಲ್ಲ, ಆದರೂ ಆ ಹಾವಿನ ಬುದ್ಧಿ ಏನು ಮಾಡ್ಯದ, ಇದಕ್ಕೇನೆ ವಿಪರ್ಯ, ಇದಕ್ಕೇನೆ ಮಿಥ್ಯಾಜ್ಞಾನ, ಇದಕ್ಕೇನೆ ಅಧ್ಯಾಸ ಅಂತ ಹೇಳ್ತಾ ಇದ್ದಾರೆ. ತಿಳಿತಾ, ಇದಕ್ಕೇನೆ ಅಧ್ಯಾಸ. ಜೈಸೆ ಮುಂದೆ ಲಕ್ಷಣ ಹೇಳ್ತಾರಲ್ಲ, ಈಗ ಇದು ಗೊತ್ತಾಯ್ತಲ್ಲ. ಈಗ ಏನು ಹೇಳ್ತಾರೆ, ನೀವು ಹೇಳೋದು ಅಹಂ ಅಜ್ಞಾ, ಆ ಅಜ್ಞಾನವೇ ಆತ್ಮ. ಆದರೂ ಎಲ್ಲ ಅಧ್ಯಾಸಕ ಮೂಲ ಕಾರಣ ಅಂದ್ರೆ ಅಜ್ಞಾನ. ಆ ಅಜ್ಞಾನವೇ ಈ ಆನಂದಮಯ ಕೋಶ, ಆ ಆನಂದಮಯ ಕೋಶಕ್ಕೇನೆ ಆತ್ಮ. ಈ ರೀತಿ ಅವ ಹೇಳಿದ್ರು. ಇವರದು ಅಹಂ ಅಜ್ಞಾ ಅಂತ ಹೇಳಿದಾನೆ. ಅವ ಅಧ್ಯಾಸಕ ಕಾರಣ ತಿಳ್ಕೊ. पण ನಾನು ಏನಿದ್ದೇನೆ ಅಹಂ ನಾ ಯಾವ ಅಧ್ಯಾಸಕ ಮೂಲ ಕಾರಣ ಅಲ್ಲ, ಇಲ್ಲವೇ ಇಲ್ಲ. ಪರಂತು ಇದು ನಿಮ್ಗೆ ಏನು ಭ್ರಾಂತಿ, ಅಧ್ಯಾಸ ಮೂಲಂ ನಾಮ ಇತಿ ಸ ಮೈ ಅಧ್ಯಾಸ का मूल भी नहीं. परंतु ಅಧ್ಯಾಸ ಹೆಂಗೆ, ಅಧ್ಯಾಸ ಯಾವ ಅಧ್ಯಾಸಕನ ಮೂಲ ಕಾರಣ ನಾ ಅಲ್ಲವೇ ಅಲ್ಲ. ಪರಂತು ಅಧ್ಯಾಸ ಹೆಂಗೆ ಆಗ್ತದೆ ಅಂತ ಕೇಳಿದರೆ, ಈ ಅಲ್ಲದರಲ್ಲೇ ಹೌದು ಬುದ್ಧಿ. ಹಗ್ಗ ಇದು ವಾಸ್ತವಿಕವಾಗಿ ಕಾರಣ ಅಲ್ಲ, ಪರಂತು ಹಗ್ಗದಲ್ಲಿ ತೋರುವ ಹಾವ ಇದು ಮಿಥ್ಯ ಅದ. ಪರಂತು ಏನಂತಾನವ, ಹಗ್ಗ ಇದ್ರೂ ಕೂಡ ಹಾವ ಏನಂತಾನ, ಶುಕ್ತಿನೇ ರಜತತ್ವ ರೂಪದಿಂದ ತೋರ್ಲಕತ್ತದ. ವಾಸ್ತವಿಕ ಶುಕ್ತಿ ಅದು ಅಧ್ಯಾಸ ಅಲ್ಲ, ಕಿಂತು ಬೆಳೆ ಅಧ್ಯಾಸ ಅದು ಹೇಳ್ತಾರೆ. ನಾಮ ಅಧ್ಯಾಸ ಹೈ. ಅಧ್ಯಾಸದಿಗೆ ನಿಮಗೇನೆಲ್ಲ ಮುಂದೆ ಬರ್ತದೆ ಅದು ಅಧ್ಯಾಸ. ನಾಳೆ ವಿಸ್ತಾರವಾಗಿ ಹೇಳ್ತೀನಿ ಅಧ್ಯಾಸ. ಈಗ ಇಲ್ಲಿ ಏನು ಹೇಳೋದು ಗೊತ್ತಿಲ್ಲ. ಜೈಸೆ ಅದು ಉದಾಹರಣೆ ಕೊಟ್ಟು ಹೇಳ್ತಾರೆ ನೋಡಿ. ಜೈಸೆ ಆತ್ಮತ್ವ ಧರ್ಮತೆ ರಹಿತ್, ಆತ್ಮತ್ವ ಧರ್ಮತೆ ರಹಿತ. ಧ್ಯೇಯ ಅಂದ್ರೆ ಆತ್ಮ ಏನು ಅಲ್ಲ, ಧ್ಯೇಯ ಅಂದ್ರೆ ಆತ್ಮ ಅಲ್ಲ, ದೇಹ ಜಡ ಅದೆಲ್ಲ ಹೇಳಿದ್ರು. ಇಂದ್ರಿಯ ಅಂದ್ರೆ ಆತ್ಮ ಏನು ಅಲ್ಲ, ಬುದ್ಧಿ ಅಂದ್ರೆ ಆತ್ಮ ಏನು ಅಲ್ಲ, ಪ್ರಾಣ ಅಂದ್ರೆ ಆತ್ಮ ಏನು ಅಲ್ಲ, ಈ ಅಜ್ಞಾನ ಅಂದರೆ ಆತ್ಮ ಏನು ಅಲ್ಲ. ಪರಂತು ಇವುಗಳಲ್ಲಿ ಆತ್ಮತ್ವ ಧರ್ಮದಿಂದ ಕೂಡಿಕೊಂಡು ದೇಹ ಆತ್ಮ, ಇಂದ್ರಿಯ ಆತ್ಮ, ಬುದ್ಧಿ ಆತ್ಮ, ಪ್ರಾಣ ಆತ್ಮ ಹಿಂಗೆ ವ್ಯವಹಾರ ನಡೆದ ಇದು ಅಧ್ಯಾಸದ. ಅದಕ್ಕೆ ಅವ್ರ ಹತ್ರ ಧ್ಯೇಯ ಇಂದ್ರಿಯಾದಿಕೋ ವಿಷಯಿ, ಧ್ಯೇಯ ಇಂದ್ರಿಯಾದಿಗಳಲ್ಲಿ ಜೋ ಆತ್ಮಬುದ್ಧಿ ಹೇ, ಯಾವ ಆತ್ಮಬುದ್ಧಿ, ದೇವೋಹಂ, ದೇವೋಹಂ ಅಲ್ಲಗತ್ತ, ದೇವೇ ನಾನು ಆತ್ಮ, ದೇಯೋದಿಕೋ ವಿಷಯಿ ಆತ್ಮತ್ವ ಬುದ್ಧಿ, ಆತ್ಮತ್ವ ಬುದ್ಧಿ, ದೇವೇ ಆತ್ಮ, ಇದು ಅಧ್ಯಾಸ. ತಥಾ ರಜತತ್ವ ಧರ್ಮತೆ ರಹಿತ ಶುಕ್ತಿ ವಿಷಯ ಜೋ ರಜತತ್ವ ಬುದ್ಧಿ ತಾಕಾ ನಾಮ ಅಧ್ಯಾಸ. ಬೆಳ್ಳತ್ವ ಅದು ಬೆಳ್ಳಲ್ಲಪ್ಪಣ, ಇದು ಇದಂ ರಜತ ಮಲಗತಾನೆ ನೋಡ್ಲಕತ್ತಾನೆ, ಶುಕ್ತಿನೇ ನೋಡ್ಲಕತ್ತಾನೆ. ಮುಂದೆ ಏನದ ಶುಕ್ತಿ ಅದ, ಪರಂತು ಇದಂ ರಜತಂ ಅಂತಾರೆ. ವಾಸ್ತವಿಕ ಮುಂದೆ ಏನದಲ್ಲಿ ಶುಕ್ತಿ ಅದ, ಮುಂದೆ ಏನದ ಹಗ್ಗದ, ಮುಂದೇನದ ಹಗ್ಗದ. ಪರಂತು ಐಎಮ್ ಸರ್ಪ ಅಂತಾನೆ, ಇದು ಹಾವು ಅಂತಾನೆ. ವಾಸ್ತವಿಕ ಇದು ಹಾವು ಇಲ್ಲ, ಪರಂತು ಅದರಾಗ ಅಧ್ಯಾಸ ಆಗಿರುತ್ತದೆ. ಅದು ಹೇಗೆ ಆಗಿರುತ್ತದೋ ಅದೇ ರೀತಿ ದೇಹ ಆತ್ಮ ಅಲ್ಲ, ಇಂದ್ರಿಯ ಆತ್ಮ ಅಲ್ಲ, ಪ್ರಾಣ ಆತ್ಮ ಅಲ್ಲ. ಪರಂತು ಇವರು ವಿಪರ್ಯ ಅಂದರೆ ಇವರು ಮಿಥ್ಯ ಅದ. ದೇಹ ಆತ್ಮ ಅನ್ನೋದು ಮಿಥ್ಯ, ಅದು ಅಧ್ಯಾಸ ಆಗ್ಯದ ಅವರಿಗೆ. ವಾಸ್ತವಿಕ ಇದು ಇಲ್ಲವೇ ಇಲ್ಲ. ಅನ್ನಮಯ, ಪ್ರಾಣಮಯ, ಮನೋಮಯ ಇದು ಮಿಥ್ಯಾ ಆತ್ಮ, ಮಿಥ್ಯಾತ್ಮ. ಯಾನು ಆತ್ಮ ಮೂರು ಪ್ರಕಾರ ಏನು ಹೇಳಿದರು, ಗೌಣಾತ್ಮ, ಮಿಥ್ಯಾತ್ಮ
ಮುಖ್ಯಾತ್ಮ. ಇವು ಏನು ಸ್ತ್ರೀ ಪುತ್ರ ಧನ ಮೊದಲಾದವು ಹೇಳ್ತಾರಲ್ಲ ಇವೆಲ್ಲ ಗೌಣಾತ್ಮ. ಇವು ವಾಸ್ತವಿಕ ಶಾಸ್ತ್ರ ಕಾರ್ಯ ಅನ್ನೋದಾಗ ಅನ್ನಮಯ ಕೋಶವೇ ಮೊದಲುಕೊಂಡು ಅನ್ನಮಯ ಕೋಶಕ್ಕೇನೆ ಆತ್ಮ ಅಂದವರು. ಇದು ಮಿಥ್ಯ ಆತ್ಮ. ಗೌಣಾತ್ಮ ಅಂದ್ರೆ ಮೊದಲು ಸ್ತ್ರೀ ಪುತ್ರ ಎಲ್ಲ ಅವಕ್ಕೆ ಆತ್ಮ ಅಂತಿರು ಮೊದಲು, ಅದು ಗೌಣಾತ್ಮ. ಪುತ್ರ ಸ್ತ್ರೀ ಮೊದಲಾದವಳು. ಇವ್ರೇನು ಶಾಸ್ತ್ರ ಕಾರ್ಯ ಹೇಳಕತ್ತಾರಲ್ಲ ಇದು ಮಿಥ್ಯ ಆತ್ಮ. ಮುಖ್ಯ ಆತ್ಮ ಅಂದ್ರೆ ಅವ್ನ ಪ್ರತ್ಯೇಕ ವಿಷಯ ಆತ್ಮ, ಇದು ಮುಖ್ಯ ಆತ್ಮ. ಇವ್ರಿಗೆ ಭ್ರಾಂತಿಯಾಗೈತಿ. ಇವ್ರಿಗೆ ಈ ಶಾಸ್ತ್ರಕಾರ ಅದಾರಲ್ಲ ಎಲ್ಲರೂ ಚಾರ್ವಾಕ ಇವರೆಲ್ಲ ಏನು ಹೇಳಿದೇವಲ್ಲ ಇವರೆಲ್ಲರೂ ಇದ್ರೂ ಇವರಿಗೆ ಭ್ರಾಂತಿ ಆಗಿರುತ್ತದೆ. शुक्ति विषय रस्तत्व बुद्धि ताका नाम अध्यास है. ये अध्यास द्वितीय परिच्छेद विषय विस्तार करके निरूपण करेंगे. ಈ ಅಧ್ಯಾಸ ವಿಷಯ ಏನೈತಲ್ಲ ನಾವು ಎರಡನೇ ಪರಿಚ್ಛೇದದೊಳಗೆ ಅಧ್ಯಾಸ ವಿಷಯ ನಾವು ನಿಮಗೆ ವಿಸ್ತಾರವಾಗಿ ಮುಂದೆ ಹೇಳೋರಿದ್ದೆವು. निरूपण करेंगे. जिस अध्यास का मूल कहिए कारण जो अज्ञान. ಎಲ್ಲ ಅಧ್ಯಾಸಕ ಮೂಲ ಅಂದ್ರೇನು? ಕಾರಣ ಅಜ್ಞಾನ. ಎಲ್ಲ ಅಧ್ಯಾಸಗಳಿಗೆ ಮೂಲ, ಎಲ್ಲ ಅಧ್ಯಾಸ ಅಂದರೆ ಪ್ರಾತಿಭಾಷಿಕ ವ್ಯವಹಾರ ಎಲ್ಲ ಅಧ್ಯಾಸಕ ಮೂಲ ಕಾರಣ ಅಂದ್ರೇ ಅಜ್ಞಾನ. ನಿಮಗೇನು ಅಷ್ಟು ನೆನಪಿನಾಗ ಬರೋಲ್ಲ. ಕಾಯ್ತಿ ವಿಚಾರ ಸಾಗರ ಒಳಗೆ ಎರಡನೇ ತರನ ಒಳಗೆ ಒಂದು ಕಾರ್ಯಾಧ್ಯಾಸ ಒಂದು ಕಾರಣ ಅಧ್ಯಾಸ. ಮ್ಯಾಲ ಕಾರಣ ಅಧ್ಯಾಸ ನಿರೂಪಣ ಅಂತ ಬರ್ತಾರೆ. ನಿಮಗೇನು ನೆನಪು ಬರ್ತದಿಲ್ಲ. ಕಾರಣ ಅಧ್ಯಾಸ ನಿರೂಪಣ ಅದಕ್ಕೆ ಪಂಡಿತ್ ಪಿತಾಂಬಿಯವರು ಟಿಪ್ಪಣಿ ಕೊಟ್ಟರು. ಯಾಕೆ ಕೊಟ್ಟರು? ಕಾರಣ ಅಧ್ಯಾಸ ಅದನ್ನ ತಳ ಪಂಡಿತ್ ಪಿತಾಂಬಿಯವರು ತಳಗ ಟಿಪ್ಪಣಿ ಕೊಟ್ಟರು 119. ಅಲ್ಲ, ನೀವು ಕಾರಣದ ಅಧ್ಯಾಸ ಹೇಳ್ತೀರಿ. ಕಾರಣ ಅಂದರೆ ಅಜ್ಞಾನ, ಅದರದ್ದು ಅಧ್ಯಾಸ ಹೇಳ್ಕತ್ತೀರಿ. ಎಲ್ಲ ಎಷ್ಟು ಅಧ್ಯಾಸ ಆತವ ಎಲ್ಲ ಅಧ್ಯಾಸಕ್ಕೆ ಮೂಲ ಕಾರಣ ಅಂದರೆ ಅಜ್ಞಾನ. ಕಾರಣ ಅಂದರೆ ಅಜ್ಞಾನ. ಮತ್ತು ಅದರದ್ದು ಮತ್ತೆ ನೀವು ಅಧ್ಯಾಸ ಹೇಳ್ಕತ್ತೀರಿ ಅಂದರೆ ಅಜ್ಞಾನಕ್ಕೆ ಇನ್ನೊಂದು ಅಧ್ಯಾಸ ಯಾವ್ದದ ಅಂತ ಒಂದು ಅಭಿಪ್ರಾಯ ತಿಳ್ತೀವಿ. ಇಂಥವು ಲೇನ್ ನೆನ್ ಬರಬೇಕು. ಕಾರಣ ಅಧ್ಯಾಸ ಮೇಲೆ ಮ್ಯಾಲೆ ಹೆಡಿಂಗೇ ಅದ ಕಾರಣ ಅಧ್ಯಾಸ ನಿರೂಪಣೆ ಎರಡನೇ ತರಂಗ ಒಳಗೆ. ವಿಚಾರ ಸಾಗರ ಎರಡನೇ ತರಂಗ ಒಳಗೆ ಮ್ಯಾಲ ದೊಡ್ಡ ಹೆಡಿಂಗ ಕಾರಣ ಅಧ್ಯಾಸ ನಿರೂಪಣೆ. ಪಂಡಿತ್ ವಿಚಾರ ತಳ ನಿರೂಪಣೆಯನ್ನು ಟಿಪ್ಪಣಿ ಕೊಟ್ಟರದು. ಹಾಂ, स्वपर निर्वाहक है. सांख्य अभिमत स्वप्रकाशात्मा की नहीं, न्यायिक अभिमत भेद की नहीं. विचार सागर नमस्ते 119 ಇರಬೇಕು ಇಲ್ಲ ಬಹುತ ಅಲ್ಲಿ ಬರೀ ಮತ್ತೆ ನೋಡಿ 119 ಕಾರಣ ಅಧ್ಯಾಸ ಅದು ನೋಡಿ. ಎರಡನೇ ತರಂಗ ಒಳಗೆ ಕಾರ್ಯ ಅಧ್ಯಾಸ ಮುಗಿತು, ಅವ್ರು ಟಿಪ್ಪಣಿ ಕೊಟ್ಟರಲ್ಲ. ನಂತರ ಕಾರಣ ಅಧ್ಯಾಸ ಕಾರ್ಯಾದೇಶಗಳೆಲ್ಲ ಹೇಳಿದ ನಂತರ ನಾನು ಹೆಡಿಂಗ್ ಅದು ಕಾರಣ ಅಧ್ಯಾಸ ನಿರೂಪಣ, ಅದ್ರ ತರ ಟಿಪ್ಪಣಿ ಅದು. ಸ್ವಪರ ನಿರ್ವಾಹಕ ಹೇ. ಸುಮ್ಮನೆ ನಿಮ್ಗೆ ಗೊತ್ತಾಗಲಿ ಅಂತ ಒಳಗೆ ಹೇಳ್ತೀನಿ ಅಂತವು. ಇವು ಏನು ಇಲ್ಲಿ ಹೇಳೋದಿರೋತಿಲ್ಲ. ಕಾಯ್ತೆ ಸ್ವ ಅಜ್ಞಾನ ಮೂಲ ಕೈಯೇ ಕಾರಣ ಜೋ ಅಜ್ಞಾನ ಸ್ವ ಅಜ್ಞಾನ ಭೀ ಮೈ ನಹಿ ಹೂಂ. ಆ ಅಜ್ಞಾನನೂ ಕೂಡ ನಾನು ಅಲ್ಲ. ಅದರ ಅಜ್ಞಾನಿ ಇದ್ದೇನೋ ಅಂತ ಇನ್ನು ಅಜ್ಞಾನಿ ಇದ್ದೇನೋ ಅಂತ ಹೇಳ್ತಾನೆ. ಅಜ್ಞಾನ ಇದ್ದೇನೋ ಅಂಬೋದನ್ನು ಅಜ್ಞಾನಕ್ಕೆ ತಿಳಿದೇ ನೀ ಹೇಳಬೇಕಲ್ಲ. ಇಲ್ಲಿ ಕತಿಲಿಲ್ಲ, ಇಲ್ಲಿ ಕತಿಲಿ ಐತಿ ಅಂತಂದು ಕತಿಲಿ ಐತಿ ಅಂತ ಹೇಳ ನೀವು ಕತಿಲಿಗೆ ಅರ್ಥ ಹೇಳಬೇಕಲ್ಲ. ಇಲ್ಲಿ ಕತಿಲಿ ಐತ್ರಿ ಯಾನ್ ಕಾಣಿಸೋಲ್ದು ಅಂತಾನೆ. ಯಾನ್ ಕಾಣಿಸೋದಿಲ್ಲ ಅಂದ್ರೆ ಕತಿಲಿಗೆ ಅರ್ಥ ಹೇಳ್ತೇಳ. ಏನು ಕತಿಲಿ ಬಿಟ್ಟು ಹೇಳ್ತಿ. ಹಂಗೆ ನನಗೇನು ತಿಳಿಯಲ್ಲ ಅಂಬುದು ಏನು ಹೇಳ್ಕತ್ತಿದ್ದಿ. ನೀ ತಿಳಿಯವನೇ ತಿಳಿದೇ ಹೇಳ್ತಿ. ಅದಕ್ಕೆ ನೀ ಯಾವುದು ಅಜ್ಞಾನಿ ಅಲ್ಲ. कहते मैं नहीं हूँ. कहते सो अज्ञान महावाक्यजन्य ज्ञान करके निवर्त हो ही जावे है. ಆ ಅಜ್ಞಾನ ಹೆಂಗದ ಅಂತ ಕೇಳಿದರೆ ಮಹಾವಾಕ್ಯದಿಂದ ಉತ್ಪನ್ನ ತತ್ವಂಸಿ ಮಹಾವಾಕ್ಯ ಉತ್ಪನ್ನ ನಿಮಗೆ ಯಾವಾಗ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಆಯಿತು ಅಂದರೆ ಜ್ಞಾನದಿಂದ ಅಜ್ಞಾನದ ನಿವೃತ್ತಿ ಆಗುತ್ತದೆ. ಜ್ಞಾನ ಕರಿಕೆ ನಿವರ್ತ ಹೋಗಿ ಜಾವೆ. ತಥಾ ಸ್ವ ಅಜ್ಞಾನ ದೇಹಾದಿಕೋಂ ಕಿ ನ್ಯಾಯಿ ಜಡ ಹಿ ಹೈ. ಅಜ್ಞಾನ ಹೆಂಗದಂದ್ರೆ ಇದು ಜಡನೇ ಅದ. ಹೆಂಗೆ ಅವರು ಜಡ ಹೈ ಎಲ್ಲದ ಜಡ ಹೈ ಜಡ ಅಂತ ಎಲ್ಲಿ ಹೇಳ್ಯಾರ? ಅದೇ ಚಂದ್ರದಿಂದ ಕೇಳ್ತಾರೆ. ನಿಮ್ಮ ಸಾಗರದಿಂದ ಕೇಳಿದ್ರೆ ಹೇಳೋಕ್ಕೆ ಬರಲ್ಲ. चेतन सो क्या अंदಕೊಳ್ಳೆ ಹೇಳಿದರು. जड़ सो क्या है? सो इतर ज्ञप्ति शून्य जड़ा जो आप उन्हें जानते दूसरे को भी नहीं जानते. ऐसा कौन सा है? अज्ञान तत्कार्य भूत भौतिक है. ಹಿಂಗೆ ಅವ್ನು ನೆನ್ ಬರಬೇಕು.
ಬರ್ತದಿಲ್ಲ ನೆನಪಿಗೆ? ಅಲ್ಲ ಈಗ ಹೇಳಿದ್ರೆ ಬರ್ತಾವಿಲ್ಲ? ಇಲ್ಲ. ಜಡ ಎದಕ್ಕೆ ಅಂತೀರಿ ಅಂದ್ರೆ ಜಡದ ಲಕ್ಷಣ ಹೇಳಿದರು. ಇಂಥವು ಯಾವ ಅದಾವ ಅಂತ ಮತ್ತೆ ಕೇಳ್ದವ. ತಾನು ತಿಳಿಯಲ್ಲ, ಇನ್ನೊಂದ್ರೂ ತಿಳಿಯಲ್ಲ, ಅದಕ್ಕೆ ಜಡ ಅಂತೀರಿ. ಇಂಥವು ಯಾವ? ಅಜ್ಞಾನ ತತ್ಕಾರ್ಯ ಭೂತ ಭೌತಿಕ ಸೊ ಜಡ ಅಂದ್ರೆ ಅಜ್ಞಾನ ಇದು ಜಡ ಐತಿ. जड़ी और समाधि अवस्था विषय तत्वेता पुरुषों को सो अज्ञान प्रतीत होता नहीं. समाधि ಅಂದರೆ ಯೋಗಗಳಾದರೂ ಕೂಡ ಸಮಾಧಿ ಆಗ್ತದಲ್ಲ, ವ್ಯವಹಾರ ಕಾಲದಲ್ಲಿ ಅವರಿಗೆ ಈ ಅಜ್ಞಾನ ತೋರುವುದೇ ಇಲ್ಲ. ಯತೆ ಸೊ ಅಜ್ಞಾನ ಭೀ ಆತ್ಮನೇ, ಆದ್ದರಿಂದ ಅಜ್ಞಾನಿಯೂ ಆತ್ಮ ಅಲ್ಲ. ಅವರ ಅಜ್ಞೋಹಂ ಯ ಉಕ್ತ ಅನುಭವ ಲೋಹಿತಾ ಸ್ಫಟಿಕ, ಲೋಹಿತ ಸ್ಫಟಿಕದಂತೆ ಭ್ರಮನೇ ಅಲ್ಲ. ಅಜ್ಞಾನ ಅಂತ ಹೇಳಿದ್ರೆ ನಾ ಅಜ್ಞಾನಿ ಇದ್ದೇನು ಅನ್ನೋದು ಇದು ಲೋಹಿತ ಸ್ಫಟಿಕದಂತೆ ಭ್ರಮರೂಪನೇ. ನಾ ಅಜ್ಞಾನಿ ಅನ್ನೋ ಅಜ್ಞಾನ ನನ್ನಲ್ಲಿ ಇಲ್ಲವೇ ಇಲ್ಲ. इस अनुभव की न्यायी ब्रह्मरूप है. यातेता अनुभवते भी अज्ञान की आत्मरूपता सिद्ध होवे नहीं. ಆದ್ದರಿಂದ ಆ ಅಜ್ಞಾನವು ಆತ್ಮರೂಪತಾ ಸಿದ್ಧ ಆಗುವುದೇ ಇಲ್ಲ. ಅವರ ಬ್ರಹ್ಮ ಪುಚ್ಛಂ ಪ್ರತಿಷ್ಠಾ ಯ ಶ್ರುತಿ, ಪ್ರತಿಷ್ಠಾ ಅಂದರೆ ಆಧಾರ, ಶ್ರುತಿ ತ आनंदमय कोशते भिन्न ता आनंदमय कोश के अधिष्ठान रूप तथा साक्षी रूप आत्मा को प्रतिपादन करे है. ಆ ಬ್ರಹ್ಮಪುಚ್ಛ ಪ್ರತಿಷ್ಠಾ ಅಂತ ಹಿಂಗೇನು ಶ್ರುತಿ ಒಳಗೆ ಹೇಳೈತಲ್ಲ, ಆ ಶ್ರುತಿ ಆನಂದಮಯ ಕೋಶಕ್ಕಿಂತಲೂ ಭಿನ್ನವಾಗಲ್ಪಟ್ಟಂಥ ಆ ಆನಂದಮಯ ಕೋಶಕ್ಕೆ ಅಧಿಷ್ಠಾನ, ಆನಂದಮಯ ಕೋಶಕ್ಕೆ ಅಧಿಷ್ಠಾನ. ಅದರಂತೆ ಸಾಕ್ಷಿ ರೂಪ ಆತ್ಮನನ್ನೇ ಪ್ರತಿಪಾದನೆ ಮಾಡೈತಿ. ಬ್ರಹ್ಮಪುಚ್ಛ ಪ್ರತಿಷ್ಠಾ ಅಂದರೆ ಏನು ಅಂತ ಕೇಳಿದರೆ, ಆ ಆನಂದಮಯ ಕೋಶಕ್ಕೆ, ಆನಂದಮಯ ಕೋಶಕ್ಕೆ ಒಂದು ಪಕ್ಷಿ ದೃಷ್ಟಾಂತ ಕೊಟ್ಟರು ಅವರು. ಪಕ್ಷಿ ಅಂದರೆ ಪ್ರಾಣವೇ ಇದು ಶಿರ, ಪಕ್ಷಿದು ಸಾದೃಶ್ಯ ಕೊಟ್ಟರು. ಪಕ್ಷಿದು ಪ್ರಾಣ ಅಂದರೆ ಅದು ಶಿರ ಅಂದರೆ ಇದು ಎರಡು ಪಕ್ಷ ಪರ್ವತಮ ಪಕ್ಷ ಅಲ್ಲ. ಈಗ ಇಲ್ಲಿ ಯಾವತ್ತು ಹೋಗ್ಬೇಡ್ರಿ. ದಕ್ಷಿಣ ಪಕ್ಷ ಎಡಕ್ಕಾಗಲಿಕ್ಕೆ ಎರಡು ಪಕ್ಷಿ ಪಂಕ ವ್ಯಾನ ದಕ್ಷಿಣ ಪಕ್ಷ ಹೇ, ಅಪಾನ ಉತ್ತರ ಪಕ್ಷ ಹೇ, ಎರಡು. ಇನ್ನು ಆಕಾಶ ಅಂದರೆ ಒಳಗಿರುವ ಸಮಾನ ವಾಯು ಏನೈತಲ್ಲ, ಸಮಾನ ವಾಯುವು ಆತ್ಮ. ಮಧ್ಯಭಾಗಮಯ ಸ್ವರೂಪ ಹೇ, ಮಧ್ಯಭಾಗದಲ್ಲಿ ಆತ್ಮ ಸ್ವರೂಪ ಇದ್ದಾನೆ. ಪೃಥ್ವಿ ಪುಚ್ಛ ರೂಪ ಪ್ರತಿಷ್ಠಾ ಹೇ. ಈ ಪೃಥ್ವಿನೇ ಆಧಾರ ಅಧಿಷ್ಠಾನ ಅಂದ್ರಲ್ಲ, ಆ ಪೃಥ್ವಿನೇ ಆ ಪಕ್ಷಿಗೆ ಆಧಾರ ಅಧಿಷ್ಠಾನ. ಅಂದ್ರೆ ಏನು? ದೇಹದಲ್ಲಿ ಇರುವ ಪ್ರಾಣದ ಏನು ಉಪನಿಷತ್. ನೀವು ಬಾಲ್ಬೋಧನೆ ನೋಡ್ರಿ, ಬಾಲ್ಬೋಧನೆ ಕೊಟ್ಟರು. ತೈತರೀಯ ಉಪನಿಷತ್ 2:1-5. ತೈತರೀಯ ಉಪನಿಷತ್ತು ಒಳಗೆ 2:1-5 ಬರ್ರಿ ಕೊಡ್ರಿ. तैतरीय उपनिषद 2:1-5 प्राण की पृथ्वी रूप देवता धारण करने वाला है. ಅಂದರೆ ದೇಹದಲ್ಲಿರುವ ಪ್ರಾಣದು ಪೃಥ್ವಿ ರೂಪ ದೇವತಾ ಧಾರಣ ಮಾಡೈತೆ ಅಂತ ತಿಳ್ಕೊಂಡು ಆ ಸ್ಥಿತಿಗೆ ಕಾರಣ ಅದು ಇರ್ಲಿಕ್ಕೆ ಸ್ಥಿತಿಗೆ ಕಾರಣ ಇರೋಣ ಪೃಥ್ವಿದು ಪ್ರತಿಷ್ಠಾ ಐತಿ ಅಂತ ಒಂದು ಹೇಳಿದರು. ಅಲ್ಲಿ ಈ ಇದು ತೈತರೀಯ ಉಪನಿಷತ್ತು ಒಳಗೆ ಆನಂದಮಯ ಕೋಶ ರೂಪ ಪಕ್ಷಿಕ ಪ್ರಿಯ ಪ್ರಮೋದ ಹೇಳಿದಲ್ಲ, ಆ ಪ್ರಿಯ ವೃತ್ತಿನೇ ಶಿರದ ಪ್ರಿಯ ವೃತ್ತಿ. ಆನಂದಮಯ ಕೋಶ ರೂಪ ಪಕ್ಷಿಗೆ ಪ್ರಿಯ ವೃತ್ತಿ ಏನದ ಶಿರದ, ಮೋದ ವೃತ್ತಿ ಏನದ ದಕ್ಷಿಣ ಪಕ್ಷ, ಪ್ರಮೋದ ವೃತ್ತಿ ಏನದ ಇದು ಉತ್ತರ ಪಕ್ಷ. ಈ ವೃತ್ತಿಗಳಲ್ಲಿ ಪ್ರತಿಬಿಂಬ ರೂಪ ವಿಷಯಾನಂದ. ಈ ಪ್ರಿಯ ಮೋದ ಪ್ರಮೋದ ಮೂರು ವೃತ್ತಿಗಳಲ್ಲಿ ಯಾನ ತಮ್ಮ ಆನಂದ ಪ್ರತಿಬಿಂಬದ ಅದು ವಿಷಯಾನಂದ. ಪ್ರತಿಬಿಂಬ ಏನೈತಿ ನೋಡೋದು, ಅದು ವಿಷಯಾನಂದ. ಇದಕ್ಕ ಆತ್ಮ, ಇದೇ ಆತ್ಮ, ಇದುವೇ ಆತ್ಮ. ಈ ಬಿಂಬಭೂತ ಬ್ರಹ್ಮ ಪುಚ್ಚ, ಇದಕ್ಕ ಪುಚ್ಚ ಪ್ರತಿಷ್ಠಾ ಅಂದ್ರೆ ಬಿಂಬಭೂತ ಬ್ರಹ್ಮ ಪುಚ್ಚ ರೂಪ ಪ್ರತಿಷ್ಠಾ ಅಂದ್ರೆ ಆಧಾರ ಇರುತ್ತದೆ. ತೈತರೀಯ ಉಪನಿಷತ್ 2:1-5 ನೋಡಿ. ನಮ್ಮ ಬಾಲ್ಬೋಧನ ಸ್ವಲ್ಪ ಕೊಟ್ಟರು.
ಈಗ ಯಾತೆ अन्यो अंतरात्मा आनंदमय इस उक्त श्रुति का आनंदमय की आत्मता विषय तात्पर्य नहीं. ಈ ಶ್ರುತಿಯ ತಾತ್ಪರ್ಯ ನೋಡಿದರೆ ಆ ಆನಂದಮಯ ಕೋಶಕ ಆತ್ಮ ಅನ್ನೋದು ಆ ಶ್ರುತಿಯ ತಾತ್ಪರ್ಯ ಇಲ್ಲ. ಸೊ ಅಜ್ಞಾನಿ भी ಆತ್ಮ नहीं है, ಆ ಅಜ್ಞಾನನೂ ಕೂಡ ಆತ್ಮ ಅಲ್ಲ. ತಾ ಶರೀರ ಇಂದ್ರಿಯ ಪ್ರಾಣ ಮನ ಬುದ್ಧಿ बुद्धि इनों को यथाक्रम से आत्मा मानने वाले वादियों को मंत्रों का विस्तार से प्रतिपादन तथा खंडन न्याय प्रकाश के द्वितीय परिच्छेद विषय आत्मनिरूपण विषय हमने निरूपण कर्या है. याते ते मध्या संक्षेप से निरूपण करे है. टीचर ಓದೋದು ತಿಳಿತು ಯಾನು ಓದೋದು ಯಾನು ಓದಿಲ್ಲ ಭಾಳ. ಇಲ್ಲಿ ಪರ್ಯಂತರವಾಗಿ ಶರೀರ ದೇಯ ಇಂದ್ರಿಯ ಪ್ರಾಣ ಮನ ಬುದ್ಧಿ ಅನ್ನಮಯಕೋಸ್ತೆ ಇಲ್ಲಿ ತನಕ ನಾವೇನು ಒಂದೊಂದು ಹೇಳ್ಕೊತ ಬಂದೇವಲ್ಲ. ದೇಯ ಇಂದ್ರಿಯ ಪ್ರಾಣ ಮನ ಬುದ್ಧಿ ಕ್ರಮದಿಂದ ಯುಕ ಆತ್ಮ ಅಂತ ಒಪ್ಪವರು ಅನ್ನಮಯಕೋಶ ಮಾಡಿದ್ರು. ಅನ್ನಮಯಕೋಶಕ ಆತ್ಮ ಅಂತ ಕ್ರಮವಾಗಿ ಒಪ್ಪವರು ವಾದಿಗಳ ಮತದ ವಿಸ್ತಾರವಾಗಿ ಪ್ರತಿಪಾದನೆ. ಯುಕರದು ದೇಹಾತ್ಮಾದಿ ಚಾರ್ವಾಕನು ಅದರದು ವಿಸ್ತಾರವಾಗಿ ಅವನ ಮತ ವಿಸ್ತಾರ, ಖಂಡನು ವಿಸ್ತಾರ. ಒಂದು ಮತನ ವಿಸ್ತಾರವಾಗಿ ಖಂಡನು ವಿಸ್ತಾರವಾಗಿ ನಾವು ನ್ಯಾಯ ಪ್ರಕಾಶದ 2ನೇ ಪರಿಚ್ಛೇದದಲ್ಲಿ ನಿರೂಪಣೆ ಮಾಡ್ಕೊಂಡು ಬಂದಿದ್ದೆವು. ಯಾರಿಗೆ ವಿಸ್ತಾರವಾಗಿ ನೋಡಾಯ್ತಂದ್ರೆ ಅಲ್ಲಿ ನೋಡಿ 200 ಅದು ಗೊತ್ತಿಲ್ಲ 2, 5, 9 ಪೇಜ್ ಅದೇ ನ್ಯಾಯ ಪ್ರಕಾಶದಲ್ಲಿ. ಪ್ರಶ್ನೆ ಬರೋದಿಲ್ಲ ಅಂದರೂ ನಿಮ್ಗೆ ನೀವು ಲೇ ಸಿಗ್ತಾವೆ ಮತ್ತು ಹುಡ್ಕೋತಾರೆ. 259 पेज नंबर द्वितीय परिच्छेद खंडन द्वितीय तथा खंडन न्याय प्रकाश के द्वितीय परिच्छेद से आत्मनिरूपण हमने निरूपण कराया है. ता यामक संक्षेप निरूपण कराया है. तीत खंडन स्वमत दोष परिहार पूर्वक परमत पदार्थ निराकरण खंडन. ಈಗ ಶಂಕ ಮುಗಿತದು. ಏನು ಮುಗೀತು? ಆನಂದಮಯಕ್ಕೆ ಕೋಶ ಅಂತ ಅಂದ್ರೆ ದೇಹೋನ ಶ್ರೋತ್ರಭಾಗಾಧಿಕಾನಿ ಇವೇನು ಹೇಳಿದರು ಅದು ಮುಗೀತು. जब भी पूर्वोक्त रीति से ध्येय इंद्रियादिकों की आत्मरूपता तुम्हारे को अंगीकार नहीं. ದೇವ ಆತ್ಮ ಮೊದಲು ಮಾಡಿಕೊಂಡು ಇಲ್ಲಿ ಪರ್ಯಂತರ ನಿಮಗೆ ಅವು ಅಂದ್ರೆ ಆತ್ಮ ಅವಕ್ಕೆ ಅಲ್ಲ ಅಂತ ನೀವು ಅಂಗೀಕಾರ ಮಾಡಿಲ್ಲ. तभी तुम्हारे मत विषय कौन आत्मा है? निम मतದಲ್ಲಿ ವೇದಾಂತ मतದಲ್ಲಿ ನೀವು आत्मा यदकंत्री जिस आत्मा का अहम ब्रह्मास्मि इस प्रकार से ब्रह्म रूपत्व तुम अनुभव किया है. ಯಾವ ಆತ್ಮನೇ ಬ್ರಹ್ಮ ಇದ್ದಾನ, ಬ್ರಹ್ಮನೇ ಆತ್ಮ ಇದ್ದಾನ ಅಂತ ನೀವು ಅನುಭವ ಹೇಳ್ತೀರಿ. ब्रह्मास्मि इस प्रकार के ब्रह्म रूपत्व तुम अनुभव करे हो. ऐसी शंका के प्राप्त हुई ಹಿಂಗ ಅವರು ಕೇಳಿದಾಗ ಸತ್ಯೇತಿ ಶ್ಲೋಕದಾಗ ದೇಯೋನಾಂ ಶ್ರೋತ್ರಭಾಗಾಧಿಕಾನಿ ಅಧ್ಯಾಸ ಮೂಲ ಮುಂದೆ ಸತ್ಯಂ ಮುಂದೆ ಸತ್ಯೇತಿ ನಾಹಂ ಸತ್ಯಾನಂದ ರೂಪ ಚಿದಾತ್ಮ ಸಾಕ್ಷಿ ಕೃಷ್ಣ ಯವಾಮಸ್ಮಿ ಅದಲ್ಲ. ಈಗ ಅದಕ್ಕೆ ಆ ಸತ್ಯ ಪದದ ಏನು ಹೇಳ್ತಾರಲ್ಲ, ಆತ್ಮ ಹೆಂಗಿದ್ದಾನ ನಿಮ್ಮದಲ್ಲಿ ಯಾವ ಅನುಭವ ಹೇಳ್ತೀರಿ ಅಂದರೆ ಸತ್ಯೇತಿ अज्ञान का तथा अज्ञान के कार्य का जो साक्षी है सो ही हमारे मत विषय आत्मा है. अज्ञान ಮತ್ತು ಅಜ್ಞಾನದ ಕಾರ್ಯ, ಅಜ್ಞಾನ ಇವೆಲ್ಲ ಅಜ್ಞಾನದ ಕಾರ್ಯನೇ. ಅಜ್ಞಾನದ ಕಾರ್ಯಕ್ಕೆ ಯಾವನು ಪ್ರಕಾಶ ಮಾಡುತ್ತಾನೆ, ತಿಳಿಯುತ್ತಾನೆ, ಅವನೇ ನಮ್ಮ ಮತದಲ್ಲಿ ಆತ್ಮ ಇದ್ದಾನ ಅಂತ ತಿಳ್ಕೊರಿ. और सोई साक्षी आत्मा ही अहम इस प्रकार के अनुभव होवे है. अदे साक्षी आत्मा ನಮ್ಮ ಮತದಲ್ಲಿ अहम 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 प्रत्यय विषय आत्मा इस प्रकार के अनुभव होवे. इस साक्षी आत्मा का ही अहम ब्रह्मास्मि इस प्रकार से ब्रह्म रूपत्व हम अनुभव करें. आत्मने ब्रह्म इದ್ದಾನ, ಬ್ರಹ್ಮನೇ ಆತ್ಮ ಇದ್ದಾನ, ಅಹಂ ಬ್ರಹ್ಮಾಸ್ಮಿ. ಈ ಅಭೇದ ಜ್ಞಾನ ನಮ್ಮ ಮತದಲ್ಲಿ ಇದು ಬರೀ ಆತ್ಮ, ಕೇವಲ ಆತ್ಮ ಇಲ್ಲ. ಕೇವಲ ಆತ್ಮನವರು ಇವರೆಲ್ಲ ಬಾಕಿ ಮಂದಿ ತಮ್ಮ ಪದಾರ್ಥ ತತ್ಪದಾರ್ಥ. ಪರಂತು ನಮ್ಮ ಮತದಲ್ಲಿ
ಕೇವಲ ಆತ್ಮಂದೇ ಜ್ಞಾನ ಅಂದರೆ ಆತ್ಮಜ್ಞಾನ ಆಗಿದ್ರೆ ಮುಕ್ತಿ ಇಲ್ಲ, ಅಭೇದ ಜ್ಞಾನ ಆಗಿದ್ರೆ ಮುಕ್ತಿ. ಆತ್ಮನೇ ಬ್ರಹ್ಮ ಇದ್ದಾನೆ, ಬ್ರಹ್ಮನೇ ಆತ್ಮ ಇದ್ದಾನೆ. ತಿಳಿತ ಇಲ್ಲಿ ತನಕ ಅಹಂ ಬ್ರಹ್ಮಾಸ್ಮಿ ಇಸ್ ಪ್ರಕಾರತೆ ಬ್ರಹ್ಮ ರೂಪತ್ವ ಹಮ್ ಅನುಭವ ಕರೆ ಆತ್ಮವೇ ಬ್ರಹ್ಮನೇ ಆತ್ಮ, ಈ ರೀತಿ ನಾವು ಅನುಭವ ಮಾಡಿ ಹೇಳಿದ್ದೆವು. ಶಂಕಾ ತಾ ಸಾಕ್ಷಿ ಆತ್ಮ ವಿಷಿ ಜಿಸ್ ಬ್ರಹ್ಮ ರೂಪತಾಂಕು ತುಮ ಅನುಭವ करते हो ಸೋ ಬ್ರಹ್ಮ ಕೌನ ಹೈ? ಯಾವ ಆತ್ಮನೇ ಬ್ರಹ್ಮ ಇದ್ದಾನ ಅಂತ ಹೇಳಿದ್ರಿ, ಆ ಬ್ರಹ್ಮ ಹ್ಯಾಂಗಿದ್ದಾನ? ನಿಮ್ಮ ಮಧ್ಯದಲ್ಲಿ ಆ ಬ್ರಹ್ಮ ಹ್ಯಾಂಗಿದ್ದಾನ? ಮ್ಯಾಲ ಆತ್ಮ ಹ್ಯಾಂಗಿದ್ದಾನ? ಕಿ ಅಜ್ಞಾನದ ಕಾರ್ಯಕ್ಕೆ ಯಾವನು ಪ್ರಕಾಶ ಮಾಡುತ್ತಾನೆ ಅಂದರೆ ತಿಳಿಯುತ್ತಾನೆ, ಅವನೇ ಆತ್ಮ ಇದ್ದಾನೆ, ಅವನೇ ಆ ಬ್ರಹ್ಮ ಸ್ವರೂಪ ಇದ್ದಾನೆ. ಆತ್ಮನೇ ಬ್ರಹ್ಮ ಸ್ವರೂಪ ಇದ್ದಾನೆ, ಬ್ರಹ್ಮವೇ ಆತ್ಮ ಬ್ರಹ್ಮನಿಗೆ ಭೇದ ಇಲ್ಲವೇ ಇಲ್ಲ, ನಾಮ ಮಾತ್ರ ಭೇದದ. ಘಟ ಆಕಾಶವೇ ಮಾ ಆಕಾಶ, ಘಟ ಆಕಾಶವೇ ಮಾ ಆಕಾಶ. ಬಂದು ನೀವು ಬ್ರಹ್ಮನೇ ಅಂತ ಹೇಳಿದ್ರೆ ಆ ಬ್ರಹ್ಮ ಹ್ಯಾಂಗಿದ್ದಾನ ನಿಮ್ಮದಲ್ಲಿ ಅಂದರೆ ಅವ್ರು ಹೇಳ್ತಾರೆ. ಸೊ ಬ್ರಹ್ಮ ಕೌನೇ ಐಶಿ ಶಂಕಾಕ್ಕೆ ಪ್ರಾಪ್ತು ಏಕಯೇ ಕೃಷ್ಣ ಮುಂದೆ ಇದ್ರಾಗ ಮಂಗಲಾಚರಣೆ ಕೃಷ್ಣ ಏವಾಮಸ್ಮಿ, ಕೃಷ್ಣ ಏವಾಮಸ್ಮಿ, ಕೃಷ್ಣ ಏವಾಮಸ್ಮಿ ಇತಿ ಅರ್ಥ. ಕೃಷ್ಣ ಹಿ ಪರಬ್ರಹ್ಮ ಹೈ. ಕೃಷ್ಣ ಹಿ ಅಲ್ಲಿ ಹೇಳಕತ್ತಿ, ಕೃಷ್ಣ ಹಿ ನಮ್ಮ ಇದ್ರಾಗ ಕೃಷ್ಣವೇ ಪರಬ್ರಹ್ಮ ರೂಪವಿದ್ದಾನ. ತಾ ಸ್ಮೃತಿ ಹೇಳ್ತಾರೆ ನೋಡಿ, ಏನ್ರಿ ಓದ್ರಿ ಪ್ರಭು ನಿಮ್ಮ ಸ್ಮೃತಿ ಓದ್ರಿ. ಸ್ಮೃತಿ ಕೃಷಿ ಕೃಷಿರ್ಭೂವಾಚಕಃ, ಸ್ಮೃತಿರ್ ಕೃಷಿರ್ಭೂವಾಚಕಃ. ಸ್ಮೃತಿ ಚೆನ್ನಾಗಿ ಓದ್ರಿ. ಕೃಷಿರ್ಭೂವಾಚಕಃ, ಶಬ್ದೋ ನ ಚ ನಿವೃತ್ತಿವಾಚಕಃ. ಕೃಷಿರ್ಭೂವಾಚಕಃ ಒಂದು, ನ ಚ ನಿವೃತ್ತಿವಾಚಕಃ. ತಯೋರೈಕ್ಯಂ ಪರಬ್ರಹ್ಮ ಕೃಷ್ಣ अभिधीयते. पुरुष यह शब्द सत्ता का वाचक होवे. पुरुष विचार सागर सत्ता का वाचक है. क्रू धातु पुरुष ಈ ಶಬ್ದ ಪದ सत्ता का वाचक होवे और न यह शब्द आनंद का वाचक है. ಇಲ್ಲಿ ಒಂದು ಕಡೆ ಏನಾದರೂ ಇದರಲ್ಲಿ ವ್ಯಾಕರಣದಲ್ಲಿ ಭೂ ಇತಿ ಸತ್ತ ಎಂಬುತ್ತದೆ. ಭೂ ಅಂದ್ರೆ ಸತ್ತ ರೀ. ಭೂ ಧಾತುಗ ಸತ್ತ ಅರ್ಥ ಮಾಡ್ಯಾರ ಅವರು. ಭೂ ಇತಿ ಸತ್ತ. ಇಲ್ಲಿ ಕೃಷ್ಣ ಏವಾಮಸ್ಮಿ, ಕೃಷ್ಣನೇ ಪರಬ್ರಹ್ಮ ಇದ್ದಾನ ಅಂತ ಹೇಳುವ ಅಭಿಪ್ರಾಯದಿಂದ ಅವರು ಇಲ್ಲಿ ಕುರು ತಗೊಂಡರು. ಕುರು ಅಂದ್ರೆ ಬ್ರಹ್ಮ ಪರಬ್ರಹ್ಮ ವಾಚಕ, ಭೂ ಇತಿ ಸತ್ತ ಎಂಬ. ಅದೇ ಕೃಷ್ಣ ಕುರು ಧಾತು ತಗೊಂಡಿದ್ದು ಅಂತ ಹೇಳ್ಕೊಂಡು ಕೃಷ್ಣ ಬಗ್ಗೆ ಹೇಳಕತ್ತಾರ ಶ್ಲೋಕದಾಗ. ಕೃಷ್ಣ ಏವಾಮಸ್ಮಿ ಅಂತ ಕೊಟ್ಟಿದ್ದೆವು, ಕೃಷ್ಣನೇ ಪರಬ್ರಹ್ಮ, ಅದಕ್ಕೆ ಮೊದಲು ಕುರು. शब्द आनंद का वाचक होवे. सत्ता आनंद दोनों का एकत्व है, सो पर ब्रह्म है. सत्ता ಮತ್ತು ಆನಂದ ನಡವಳಿಕೆ. ಸತ್ತ ಆನಂದ ಹೇಳಿದ ನಂತರ ಚಿದಾನಂದ ಆಪೋಪ್ ಇರ್ತೈತಿನಿ. ಸತ್ತ ಆನಂದ ಇತ್ತಪ್ಪ ಅಂದ್ರೆ, ಸತ್ತು ಆನಂದ ಇತ್ತ ಅಂದ್ರೆ ಚಿತ್ತ ಇರಲ್ಲ, ತಿಂಗಿಲ್ಲ. ಚಿತ್ತ ಇರ್ತೈತಿನಿ ಅಂದ್ರೆ ಮೂರು ಕೂಡಿನೇ ಪರಬ್ರಹ್ಮ. ಏಕತ್ವ ಸೋ ಪರಬ್ರಹ್ಮ. सो परब्रह्म ही कृष्ण इस नाम करके कहा है. ಇಲ್ಲಿ ನಾವು ಆ ಕೃಷ್ಣನೇ ಪರಬ್ರಹ್ಮ ಇದ್ದಾನ, ಆ ಪರಬ್ರಹ್ಮ ಸ್ವರೂಪನೇ कृष्ण इದ್ದಾನ. कही यह स्मृति परब्रह्म को ही कृष्ण नाम करके कथन करे है. ಆ ಪರಬ್ರಹ್ಮಕ್ಕೆ ಈ ಸಂದರ್ಭದಾಗ ನಾವು ಕೃಷ್ಣ ಅಂತ ಈ ಸಂದರ್ಭದಾಗ ವಾಸ್ತವಿಕ ಅವನ ಸಗುಣ ಸಾಕಾರ ಇದನ್ನು ವಾಸ್ತವಿಕ ನೋಡಿದರೆ ಕೃಷ್ಣ परब्रह्मने इದ್ದಾನ. ಯಾಕೆ ಕೃಷ್ಣ ಏವಾಮಸ್ಮಿ, ಕೃಷ್ಣ ಏವಾಂ ಅಸ್ಮಿ. ಇಸ್ ವಚನ ಕಾ ಬ್ರಹ್ಮ ಹಿ ಮೈ ಹೂಂ. ಈ ವಚನದಿಂದ ಏನಂತದ, ಬ್ರಹ್ಮವೇ ನಾನು ಇದ್ದೇನು. ಇದ್ರ ವಚನದಿಂದ ಏನು ಸಿದ್ಧ ಆಯಿತು, ಬ್ರಹ್ಮವೇ ನಾನು ಇದ್ದೇನು. ಯೇ ಅರ್ಥ ಸಿದ್ಧ ಭಯ ಯಾ ಯೇ ಅಭಿಪ್ರಾಯ ಹೇ. ಈಗೇನು ಹೇಳಿದೇವಲ್ಲ ಇದ್ರ ಮತ್ತೆ ನಿಮ್ಗೆ ಅಭಿಪ್ರಾಯ ಹೇಳ್ತವೆ. ಹೃದಯದ ಭಾವ ಅಭಿಪ್ರಾಯ ಇಲ್ಲಿ ಹೇಳ್ಬಂತ ಪರಬ್ರಹ್ಮವೇ ನಾನು, ಕೃಷ್ಣನೇ ಪರಬ್ರಹ್ಮ ಇದ್ದಾನ ಅಂತ ನಾವು ಹೇಳಿದೇವಲ್ಲ, ಅದರದು ಈ ಸೃಷ್ಟಿ ಕಾಲದಾಗ ಯಾವ ರೀತಿ ಆಯಿತು ಅದು ಹೇಳ್ತೇವೆ. ತತ್ಸೃಷ್ಟ ತದೇವಾನು ಪ್ರಾವಿಶ್ಯತ್. ಪ್ರಾವಿಶ್ಯತ್
छांदोग्य 3:6-3:2 नोट. अनेन जीवेनात्मना अनुप्राविश्य नामरू ಹಾಂ ಎಷ್ಟದರಿಪ್ಪ? ಸಾ 7 6 6 3 2 3 2 ಪ್ರಧಾನ ಉಪನಿಷತ್ತಿನೊಳಗೆ 1 4 7 ಎರಡು ಕಡೆ ಬಂದದು. ಬೃಹದಾರಣ್ಯಕ್ಕೆ ಎಷ್ಟದರಿಪ್ಪ? ಬೃಹದಾರಣ್ಯಕ್ಕೆ ಎಷ್ಟದರಿ? ಪ್ರಧಾನ 1 4 7 1 4 7 7 ಬೃಹದಾರಣ್ಯ. ಛಾಂದೋಗ್ಯ 6 3 7 6 3 7 2 ಜನ್ಮಾಂಧಶೇತ ಜನ್ಮಾದ್ಯಸ್ಯ ಜನ್ಮಾಂಧಶ 1 4 7 1 6 7 1 4 7 ಸೂತ್ರ ಏನೈತಿಲ್ಲ ಬ್ರಹ್ಮಸೂತ್ರ ಅದು ಜನ್ಮಾಂಧಶ ಜನ್ಮಾದ್ಯಸ್ಯ ಜನ್ಮಾದ್ಯಸ್ಯ ಜನ್ಮ ಆದಿ ಅಥವಾ ಏನು ಬರ್ದಾರವರು ಏತತ್ ಯೋನಿನಿ ನಿಮಿತ್ತಿ ಭೂತಾನಿ ಭಗವದ್ಗೀತಾ 7 7ನೇ ಅಧ್ಯಾಯ 6ನೇ ಶ್ಲೋಕ. ಏನಾಯಿತು? ಜೀವೇನ ಆತ್ಮನು ಅನುಪ್ರವಿಶ್ಯ ನಾಮರೂಪೇ ವ್ಯಾಕರವಾಣಿ. ನಾಮರೂಪೇ ವ್ಯಾಕರವಾಣಿ ಅಂದರೆ ಈ ವ್ಯಾಕರಣವಾಣಿಯಿಂದ ನಾನು ಹೇಳುತ್ತೇನೆ, ಮಾಡುತ್ತೇನೆ. ಸ ಏಷ ಇವ ಪ್ರವಿಷ್ಟ ಅನಖಾಗ್ರೇಭ್ಯ. ಸ ಅವನು ಏಷ ಈ ಶರೀರದಲ್ಲಿ ಶಿರುವೆ ಊರ್ಸಕ್ಕ ಪ್ರವೇಶ ಆಗಿದ್ದಾನ. ಅದರ ಹೇಳ್ತಾರೆ ಸೊ ಪರಮಾತ್ಮ ದೇವ್ ಇಸ್ ಜಗತ್ತಂಕು ರಚಿಕೆ. ಪರಮಾತ್ಮನೇ ಈ ಸಂಪೂರ್ಣ ಸೃಷ್ಟಿಯನ್ನು ರಚನೆ ಮಾಡಿ ಆಪ ಇಸ್ ಜಗತ್ತ ವಿಷಯ ಪ್ರವೇಶ ಕರ್ತಾ ಭಯ. ಅವನೇ ಈ ಜಗತ್ತಿನೊಳಗೆ ತಾನೇ ಪ್ರವೇಶ ಆಗ್ಯಾನ. ಪ್ರವೇಶ ಆಗ್ಯಾನಂದ್ರೇನು? ಈ ಶರೀರ ಎಲ್ಲ ಪ್ರಾಣಿಗಳ ಶರೀರಗಳು ಅವ ರಚನೆ ಮಾಡ್ದ. पण ಇವೇನು ಭೌತಿಕ ಎಲ್ಲ ಹಂಗೆ ನಿಂತು पण ಇದ್ರೊಳಗೆ ನಾನು ಪ್ರವೇಶ ಆಗಲಾರ್ದೆ ಇವು ಚೇತನ ನಿರಲ್ಲ ಜಡ ಅದು. ಇವುಗಳಲ್ಲಿ ಮಾತಾಡೋದು, ನೋಡೋದು, ಕೇಳೋದು ನಾವು ಇವೆಲ್ಲ ವ್ಯವಹಾರ ಇಲ್ಲ. ವ್ಯವಹಾರ ಆಗಬೇಕಾದ್ರೆ ಚೇತನ ಇದನ್ನೇ ವ್ಯವಹಾರ ಆಗ್ತದ, ಇದಕ್ಕಿಲ್ಲ. ಅದಕ್ಕೆ ತಾನೇ ಅದ್ರಾಗ ಪ್ರವೇಶ ಆಗಿ ತಾನೇ ಸೃಷ್ಟಿ ರಚಿಸಿದ ನಂತರ ಇವೆಲ್ಲ ಜಡ ಅದು. पण ಇವುಗಳಲ್ಲಿ ಸೃಷ್ಟಿ ಒಳಗೆ ನೋಡ್ಬೇಕಲ್ಲ, ನೋಡೋದು, ಮಾತಾಡೋದು, ಕೇಳೋದು. ಅದಕ್ಕೆ ಅವನೇ ಜೀವ ರೂಪದಿಂದ ಒಳಗೆ ಪ್ರವೇಶ आदा. जगत विषय प्रवेश करता भया. और इस अपने जीव रूप से जगत विषय प्रवेश करके मैं परमात्मा नाम रूप को प्रकट करो. और सो इवे नानी ಈ ಜಗತ್ತಿನೊಳಗೆ ನಾಮರೂಪಕ್ಕೆಲ್ಲ ಪ್ರಕಟ ಮಾಡುತ್ತೇನೆ. परमात्मा नाम रूपं को प्रकट करे. और सो परमात्मा ही इन संगातों विषय इन संगात ಅಂದ್ರೆ ಈ ಸ್ಥೂಲ ಸೂಕ್ಷ್ಮ ಈ ಸಂಗಾತ ಅಂದರೆ ಸ್ಥೂಲ ಸೂಕ್ಷ್ಮ. ಸಂಗಾತ ಶಬ್ದ ಬಂದು ಇಂಥವೆಲ್ಲ ಆವರಣ ಭಂಗ ಆದೊಳಗೆ ಗುರ್ತಾಗ್ತವೆ. ಇಲ್ಲಿ ಸಂಗಾತ ಬಂದ, ಅದು ಸಂಗಾತ ಎಲ್ಲಿ ಬಂದದ? ಸಂಗಾತ ಎಲ್ಲಿ ಬಂದದ? ಸಂಗಾಯ ಬಂದದ ಎಲ್ಲಿ? ಸಂಗಾತ ಎಲ್ಲಿ? ಚಂದ್ರೋದಯ ಎಲ್ಲಿ ಬಂದ ಸಂಗಾತ? ಸಂಗಾತ ಅಂದ್ರೆ ಏನು? ಸಂಗಾತ ಅಂದರೆ ಅಲ್ಲಿ ನೀವು ತಿಳ್ಕೋಬೇಕು, ಸ್ಥೂಲ ಸೂಕ್ಷ್ಮ ಶರೀರ. ಸಂಗಾತ ಅಂದ್ರೆ ಸ್ಥೂಲ ಸೂಕ್ಷ್ಮ. ಸ್ವಸಂಗಾತ ಸೇ ಭಿನ್ನ ಹೋವೆ ಚಕ್ಷು ಇಂದ್ರಿಯ का ವಿಷಯ ಹೋವೆ. ಸ್ವಸಂಗಾತ ಸೇ ಭಿನ್ನ ಹೋವೆ ಚಕ್ಷು ಇಂದ್ರಿಯ का ವಿಷಯ ಹೋವೆ. ಇದಕ್ಕೆ ಏನಂತಾರೆ? ಅದಕ್ಕೆ ಇಷ್ಟೆಲ್ಲ ಹೇಳಿ ಅದಕ್ಕೆ ಏನಂತಾರೆ ಗೊತ್ತಾಗಿಲ್ಲ ಅಂದ್ರೆ ಹೆಂಗೆ ಸುಮ್ಮನೆ ಅಧ್ಯಾತ್ಮ, ಅಧಿಭೂತ, ಅಧಿದೈವ ಇದಿಲ್ಲ. ಅಲ್ಲಿ ಬಂದ ಸ್ವಸಂಗಾತ ಸೇ ಭಿನ್ನ ಹೋವೆ. ಸ್ವ ಅಂದ್ರೆ ಆತ್ಮ, ಸ್ವ ಅಂದ್ರೆ ಆತ್ಮ. ಸಂಗಾತ ಅಂದರೆ ಈ ಸ್ಥೂಲ ಸೂಕ್ಷ್ಮ ಶರೀರ. ಮತ್ತೇನು ಸಂಗಾತ ತಿಳಿದ್ರಿನ? ಹಾಂ, ಹಿಂಗೆ ಇಲ್ಲಿಗೆ ಲೈಟ್ ಹತ್ತಬೇಕು. ಟ್ಯೂಬ್ ಲೈಟ್ ಅಲ್ಲ, ಇವು ಬಟನ್ ಅಂದರೆ ಒಂದು ಚಂದ್ರೋದಯ ಸಾಕು. ನೀವು ಸುಮ್ಮನೆ ಕೇಳಿದ್ರು ಏನು ಸಂಗಾತನೂ ಗೊತ್ತಾಗೋದು, ಸಂಗಾಯನೂ ಗೊತ್ತಾಗಲ್ಲ. ಅಂದರೆ ಹಿಂಗೆ ಚಂದ್ರ ತಿಳಲ್ಲ. ठीक है. करता भया रूप को प्रकट करो. परमात्मा ही इन संगातों विषय नको के अग्रभागापर्यंत अंतकरण विषय वस्तूला
ಎಷ್ಟು ಶರೀರದ ಅಷ್ಟು ಅಂತಃಕರಣದ, ಅಂತಃಕರಣದಲ್ಲೇ ಚೇತನ ಭಾಗ ಇರುತ್ತದೆ. ಅಂತಃಕರಣ ವಿಷಯ ವರ್ತನೆಯವಾದ ಚೇತನ ಮಾತ್ರ ಸಾಕ್ಷಿ ಕೈಯೇ, ಅವನೇ ಸಾಕ್ಷಿನೇ ಇಲ್ಲಿ ಈಗ ಜೀವರೂಪವಾಗಿ ತೋರ್ತಾ ಇದ್ದಾನೆ. ಸಾಕ್ಷಿ ಹಿಂದೇನೋ ಸಾಕ್ಷಿ ಇದ್ದಾನೆ, ಅವನಿಗೆ ಇದು ತೋರಿದರೂ ಕೂಡ ಯಾನ್ ಇದಿಲ್ಲ, ಯಾನ್ ಜಗತ್ತಿನ ಬಗ್ಗೆ ಏನಿಲ್ಲ. ಮುಂದೆ ನೀವು ಜೀವ ಪ್ರಮತ್ತ ಅದ, ಅವನಿಗೆ ಜಗತ್ತನ್ನು ತೋರ್ತದ, ಭಯನೂ ಅದ. ಹಾಂ, ಈ ಜೀವನಿಗೆ ಅವನಿಗೆ ಜಗತ್ತು ತೋರಿದರೂ ಕೂಡ ಏನು ಭಯ ಇಲ್ಲ ಸಾಕ್ಷಿಗೆ ಹಿಂದಿದ್ದವನಿಗೆ. ಅದು ಮುಂದೆ ಮತ್ತೆ ಏನು ಅವನೇ ಜೀವ ಆದ, ಅವನೇ ಏನು ಪ್ರಮಾತ ಜೀವ ಅದ, ಅವನಿಗೆ ಜಗತ್ತು ತೋರ್ತದ, ಮತ್ತು ಇದೆಲ್ಲ ಭಯನೂ ಅದ, ಅವನಿಗೆ ಭಯ ಉತ್ಪನ್ನ ಆಗ್ತದೆ. ಪರಮಾತ್ಮ ಏನು ಸಂಘಾತ್ಮಶಿ ನಕೋಕೆ ಅಗ್ರತ್ವಿತ ನಕೋಕೆ ಆಗಿರುವಾಗ ಸಂಪೂर्ण ಶರೀರದಲ್ಲಿ ಎಲ್ಲ ಅಂತಃಕರಣ ಎಷ್ಟದೆಲ್ಲ अग्रभागपर्यंत प्रवेश करता भाई इत्यादि श्रुतिया इस अर्थं को कथन करे. ವಾಸ್ತವತೆ ಅಂದರೆ ವಾಸ್ತವಿಕ ನೋಡಿದರೆ ವಾಸ್ತವತೆ ಜನ್ಮ ಮರಣಾದಿಕ್ ಸರ್ವ ವಿಕಾರೋಂತೆ ರಹಿತ. ಅವ ಹೆಂಗಿದ್ದ, ಪ್ರವೇಶ ಆಗಿದ್ದ ಬ್ರಹ್ಮ ಯಾನ್ ಪ್ರವೇಶ ಆಗಿದ್ದ ಮೊದಲು ಯಾವ ಇದ್ದ, ಅವನೇ ನೀ ಇದ್ದಿ. ಇಷ್ಟೇ. ಈಗ ಭ್ರಾಂತಿಯಿಂದ ನಾ ಜೀವ, ನಾ ಸಾಯವ ಹುಟ್ಟವ ಕರ್ತಾವ ಎಲ್ಲ ತನ್ನ ಮೇಲೆ ಆರೋಪ ಮಾಡ್ಕೊಂಡ. ನಾವು ವಾಸ್ತವಿಕ ಅವ ಹೆಂಗಿದ್ದಾನ, ಜನ್ಮ ಮರಣಕ್ಕಿಂತ ಮೊದಲೇ ರಹಿತ ಇದ್ದಾನ. ವಾಸ್ತವತೆ ಜನ್ಮ ಮರಣಾದಿ ಸರ್ವ ವಿಕಾರವಂತೆ. ಎಲ್ಲಿ ವಿಕಾರ ಅಂದ್ರೆ 6 ವಿಕಾರಗಳು ತೋರಿ, 6 ವಿಕಾರಗಳು ಅದಾವಿಲ್ಲ. ಹಾಂ, ಜನ್ಮ ಮರಣಾದಿ ಸರ್ವ ವಿಕಾರವಂತೆ ರಹಿತ ತಥಾ ಹಿಮ್ಮತ್ತು ಹೆಂಗಿದ್ದಾನ, ನಿತ್ಯ शुद्ध बुद्ध मुक्त स्वभाव ऐसा जो आत्मा है सो आत्मा आत्मा स्व आत्मा ಅಲ್ಲಿ ಸ್ವಲ್ಪ ಮಾಡಿ ಸ್ವ ಆತ್ಮ ಅಲ್ಲಿ ನಿನ್ರಿ. ಅನಾದಿ ಅನಿರ್ವಚನೀಯ ಮಾಯಾಶಕ್ತಿ ಕರಿಕೆ ಆತ್ಮ, अनादि अनिर्वचनीय मायाशक्ति करके आकाश के आदि लेके स्थूल शरीर पर्यंत सर्व जगतों को उत्पन्न करके पुनः तिस जगत विषय प्रवेश करके तिस जगत का साक्षी हुआ भी. ಈ ಜಗತ್ತಿಗೆ ಅವ ಸಾಕ್ಷಿ ಇದ್ದಾಗ ಅದು ಪ್ರವೇಶ ಆಗಿ ಈ ಜಗತ್ತಿನ ಸೃಷ್ಟಿ ಮಾಡಿದ್ರು, ಈ ಜಗತ್ತಿಗೆ ಅವ ಎಲ್ಲ ಸಾಕ್ಷಿ ಇದ್ದಾಗ ಆದರೂ ಕೂಡ साक्षी हुआ भी. अविवेकते इस जगत के धर्मों को अपने विषय आरोपण करके, जगत विषय आपने आरोपण करके होता परिबद्ध झाला माझे माझे छंद घेऊन माझे माझे मुक्त होता परी झाला बद्ध. तुकाराम महाराज मुक्त होता परी झाला बद्ध घेऊन या छंद माझे माझे. ಮುಕ್ತಿ ಸ್ವಭಾವನೇ ಇದ್ದಾನೆ, ಆದರೂ ಬದ್ಧ ಆದ. ಯಾಕಾದ, ಇದು ನಾನು ನಂದು 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 ಅನ್ಕೊಂತು ಬದ್ಧ. ವಾಸ್ತವಿಕ ಮೊದಲೇ ಮುಕ್ತ ಸ್ವಭಾವನೇ ಇದ್ದ. ಮುಕ್ತ ಹೋತಾ ಪರಿ ಜಾಲ ಬದ್ಧ घेऊन या छंद माझे माझे. अविवेकते तिस जगत के धर्मों को अपने विषय आरोपण करके, ತನ್ನಲ್ಲಿ ಆರೋಪ. ನಾನು ವಾಸ್ತವಿಕಮ ಹುಟ್ಟವಲ್ಲ ಸಾಯವಲ್ಲ, पण ನಾ ಸಾಯ್ತೀನೋ ನಾ ಹುಡ್ತೀನೋ ಅಂತಾನೆ. ಹುಟ್ಟವನು ಸಾಯವಲ್ಲ ನಾನು ಇಲ್ಲ, पण ನಾ ಹುಡ್ತೀನೋ ನಾ ಸಾಯ್ತೀನೋ ಅಂತಾನೆ. ಇದೇ ಆರೋಪ. मैं करता हूँ, भोगता हूँ, मैं मनुष्य हूँ, मैं ब्राह्मण हूँ, ಇವೆಲ್ಲ ಆರೋಪ ಆಗ್ಯಾವು. ವಾಸ್ತವಿಕಮ ಬ್ರಾಹ್ಮಣ ಅಲ್ಲ, ಕರ್ತಾ ಭೋಗ್ತಾ ಅಲ್ಲ, ಮನುಷ್ಯನೂ ಅಲ್ಲ. परंतु ना मैं मनुष्य हूँ, मैं ब्राह्मण हूँ, करता हूँ, भोगता हूँ, मैं जन्म मरण हूँ ಅಂತ ಈ ರೀತಿಯಿಂದ ತನ್ನ ಮ್ಯಾಗ ಇವು ಆರೋಪ ಮಾಡ್ಕೊಂಡು ಸಂಸಾರಂಕು ಅನುಭವ ಕರೆ. इस प्रकार के संसार ಅಂದರೆ जन्म मरण आरोप अनुभव करे. सोई आत्मा जभी कोई, ಇದೇ ಆತ್ಮ ಅಂದರೆ ಈ ಜೀವನು ಯಾವ ಕಾಲದಾಗ सोई आत्मा जभी कोई पूर्व के पुण्य कर्म के प्रभाव थे. ಪೂರ್ವ ಪುಣ್ಯ ಕರ್ಮ ಅಂದರೆ ಅವನ ನಿಷ್ಕಾಮ ಪುಣ್ಯ ಉದಯ ಆಯ್ತಪ್ಪ ಅಂದ್ರೆ ಈ ರೀತಿಯಿಂದ ಯಾವ ಆ ಜೀವನಿಗೆ ಇದೇನು ಭ್ರಾಂತಿ ಆಗ್ಯದ, ಭ್ರಾಂತಿ ಹೋಗ್ಬೇಕಾಗಿ ಅಂದ್ರೆ ಇದು ಆಗ್ಬೇಕಾದ್ರೆ ಅವನದು ನಿಷ್ಕಾಮ ಪುಣ್ಯ ಉದಯ ಆಯ್ತಪ್ಪ ಅಂದ್ರೆ ಅವಾಗ ಪುಣ್ಯ ಅಂದರೆ ಬರೀ ಪುಣ್ಯ ಅಲ್ಲ, ನಿಷ್ಕಾಮ ಪುಣ್ಯ ಕರ್ಮಕ್ಕೆ ಪ್ರಭಾವತೆ. ಕರ್ಮಕ್ಕೆ ವಿವೇಕ
ಸಾಧನ ಸಂಪನ್ನ ಹೋಗಿ ಹಾಂ ಪ್ರಭವತೆ ಸಾಧನ ಸಂಪನ್ನ ಹೋಯ್ಕೆ ಅಂದರೆ ಅಧಿಕಾರಿ ಅವ ಸಾಧನ ಚತುಷ್ಟಯ ಸಂಪನ್ನ ಅಧಿಕಾರಿ ಆಗಿ ಶ್ರುತಿ ಆಚಾರಕ್ಕೆ ಪ್ರಸಾದತೆ ವಿವೇಕ ಉತ್ಪನ್ನ ಆಯ್ತಂದ್ರೆ ಅವ ಗುರುಗಳ ಕಡೆ ಈ ವಿವೇಕದ ಆಯ್ತಂದ್ರೆ ಹೋತಾನ ಆತ್ಮ ಯಾವುದು ಅನಾತ್ಮ ಯಾವುದು ವಿಚಾರ ಮಾಡ್ಲಿಕ್ಕೆ ಗುರುಗಳ ಮುಮುಕ್ಷತ್ವ ಬತ್ತಪ್ಪ ಅಂದ್ರೆ ಅವ ಗುರುಗಳ ಕಡೆ ಹೋಗಬೇಕು ಇದ್ರಲ್ಲಿ ಏನದು ಕೇಳಬೇಕು ಅಂತ ಇಚ್ಛೆ ಆತ ನೋಡಿ ಅಂದರೆ ಗುರು ಪ್ರಸಾದಕ್ಕೆ ಆಚಾರಕ್ಕೆ ಪ್ರಸಾದತೆ ಮಹಾವಾಕ್ಯಕ್ಕೆ ಪ್ರಸಾದ ವಿವೇಕ ರೂಪ ಪ್ರಾಪ್ತ ಹೋಗಬೇಕು ಅವನಲ್ಲಿ ವಿವೇಕದ ಆಯ್ತಂದ್ರೆ ಆ ಗುರುಗಳ ಕಡೆಯಿಂದ ಮೊಟ್ಟ ಮೊದಲು ಆತ್ಮ ಅನಾತ್ಮ ಅಂದರೆ ನಿತ್ಯಾನಿತ್ಯ ವಸ್ತು ವಿವೇಕ ಮೊದಲು ಆತ್ಮ ಅಂದ್ರೇನು ಅನಾತ್ಮ ಅಂದ್ರೆ ಏನು ತದನಂತರ ಗುರುಗಳು ಹೇಳಿದರು ಇದು ನಿತ್ಯದ ಇದು ಅನಿತ್ಯದ ಗುರುಗಳು ಹೇಳ್ತಾರೆ ಇದು ಮೊದಲು ನಿತ್ಯವಾದ ಅನಿತ್ಯ ಗುರುತಿಲ್ಲ ಒಂದು ಆತ್ಮ ಅದ ಒಂದು ಅನಾತ್ಮ ಅಂತ ಹೇಳ್ತಾರೆ पण ಆತ್ಮ ನಿತ್ಯ ಇದ್ದಾನೆ ಅನಾತ್ಮಗಳು ಅನಿತ್ಯ ಇದ್ದಾವ ಇವು ಆಚಾರ್ಯರ ಉಪದೇಶದಿಂದ ಪ್ರಾಪ್ತವು ತಬೀತಾ ವಿವೇक तेज स कर्तृत्व भोक्तृत्व आदि रूप संसारಕ್ಕೂ ಪರಿತ್ಯಾಗ ಕರಿಕೆ ಇದು ಅನಿತ್ಯದ ಮೇಲೆ ಅದು ಯಾಕೆ ಇದು ಮಾಡಬೇಕು ಅಂತ ಅದು ಆ ಸಂಸಾರ ಅನಿತ್ಯ ಸಂಸಾರ ಪರಿತ್ಯಾಗ ಕರಿಕೆ ತಥಾ अपने ಏನದ ಹಾಂ ಸ್ವರೂಪಕ್ಕೆ ಆದ ಅದಕ್ಕಿಂತ ಮೊದಲು ಏನಾದ್ರು ಒಂದು ನಮ್ಮಲ್ಲಿ ಕಾಟ್ ಹೊಡಿದೀವಿ ನ ಅಣ್ಣ ಕಾಟೆ ಹೊಡೀರಿ ನಿಮ್ಮಲ್ಲಿಲ್ಲ ಅದು ದುಷ್ಟ ಮಾಡ್ಯಾರ ಸ್ವರೂಪಕ್ಕೆ ಸಾಕ್ಷಾಂತಕಾರತೆ ತಾ ಮಾಯಾಂಕು ನಾಶ ಕರಿಕೆ ಸಂಸಾರಕ್ಕೂ ಪರಿತ್ಯಾಗ ಕರಿಕೆ ವಿವೇಕ ಉತ್ಪನ್ನ ಐತಂದ್ರೆ ಅವನಿಗೆ ಈ ಸಂಸಾರದ ತ್ಯಾಗ ಮಾಡದ ತಮ್ಮ ಸ್ವರೂಪದ ಸಾಕ್ಷಾಂತಕಾರದಿಂದ ಆ ಮಾಯಾ ನಾಶ ಅಂದರೆ ಅಜ್ಞಾನದು ನಾಶ ಮಾಡಿ अपने परमानंद स्वरूप को अनुभव करे जाते इस साक्षी आत्मा की ब्रह्म रूपता विषय कोई विरोध नहीं ब्रह्मा हम यत् प्रसादेन ब्रह्मा हम यत् प्रसादेन अंदर साक्षी आत्मंदो ब्रह्म रूपದಿಂದ ಯಾವ ವಿರೋಧಿ ಇಲ್ಲ इस अर्थ को आगे भी स्पष्ट करके निरूपण करेंगे ಈ ಅರ್ಥನ ಮುಂದೆ ನಾವು ಎರಡನೇ ಪರಿಚಯದಾಗ ವಿಸ್ತಾರವಾಗಿ ನಿಮಗೆ ಹೇಳುತ್ತೇವೆ स्पष्ट करके निरूपण करेंगे अब अपना आत्मा रूप करके साक्षात्कार करने योग्य ब्रह्म के स्वरूप लक्षण को तटस्थ लक्षण को निरूपण करे ಈಗ ನಾವು ಆ ಬ್ರಹ್ಮ ಏನದನ ಬ್ರಹ್ಮನ ಸ್ವರೂಪ ಲಕ್ಷಣ ತಟಸ್ಥ ಲಕ್ಷಣ ಮುಂದೊಂದು ಅತದ್ಯಾವತಿ ಲಕ್ಷಣನೂ ಅದ ಅದನ್ನು ನಾವು ನಿಮಗೆ ನಿರೂಪಣೆ ಮಾಡ್ತೇವೆ ಮುಂದೆ ಹೇಳಿದರು ಸತ್ಯಾನಂದ ರೂಪ ಚಿದಾತ್ಮ ಮಾಯಾ ಸಾಕ್ಷಿ ಶ್ಲೋಕದಾಗ ಐತಿ ನೋಡ್ರಿ ಮಂಗಳಾಚರಣದಾಗ ಸತ್ಯಾನಂದ ರೂಪ ಚಿದಾತ್ಮ ಮಾಯಾ ಸಾಕ್ಷಿ ಕೃಷ್ಣ एवामस्मि ಅದರ लक्षणको चिदात्मा माया साक्षी थी सो पर ब्रह्म सत्य रूप है तथा आनंद रूप है तथा चिदात्म रूप है तथा माया का साक्षी है अंत कृष्ण एवामस्मि अतः लक्षण को अर्थ यहाँ माया साक्षी इस पद करके ता ब्रह्म का तत्वस्थ लक्षण कथन कर्या ब्रह्म ಹೆಂಗಿದ್ದಾನ ಸತ್ ಇದ್ದಾನ ಚಿತ್ ಇದ್ದಾನ ಆನಂದ ಇದ್ದಾನ ಸ್ವರೂಪ ಲಕ್ಷಣ ಏನು ಸ್ವರೂಪ ಲಕ್ಷಣ ತಿಳಿತೇನು ಅಲ್ಲ ಪರಮಾತ್ಮ ಹೆಂಗೆ ಸತ್ತು ಚಿತ್ತು ಆನಂದ ಮಾಯಾ ಸಾಕ್ಷಿ ಅಂದರೆ ಮಾಯಿಗಾದರೂ ತಿಳಿತಾ ಇದ್ದಾನೆ ಅಂದಮೇಲೆ ಅದು ತಟಸ್ಥ ಲಕ್ಷಣ ಸತ್ತು ಚಿತ್ತು ಆನಂದ ಏನು ಹೇಳ್ಯಾರ ಇವು ಸ್ವರೂಪ ಲಕ್ಷಣ ಹಾಂ जो सुख नित्य प्रकाशयुವು जो सुख नित्य प्रकाशयुವು ಅಂದರೆ ಸತ್ಯಚಿತ್ತು ಆನಂದ ಪ್ರಕಾಶ ಸ್ವರೂಪ ಲಕ್ಷಣ ಮುಂದೆ ಏನದ ನಾಮರೂಪ ಆಧಾರ ಇದು ತಟಸ್ಥ ಲಕ್ಷಣ ಹಂಗಿಲ್ಲಿ ಹಂಗಾಗಿ ಇಲ್ಲಿ ಸತ್ತು ಚಿತ್ತು ಆನಂದ ಅಂತ ಹೇಳ್ಕತ್ತಲ್ಲ ಸತ್ಯಾನಂದ ರೂಪ ಸತ್ಯ ಆನಂದ ರೂಪ ಇದು ಸ್ವರೂಪ ಲಕ್ಷಣ ಏನ್ರಿ ಇಲ್ಲಿ ಹೇಳುವು ಸ್ವರೂಪ ಲಕ್ಷಣ ತಟಸ್ಥ ಲಕ್ಷಣ ಹೇಳ್ಕತ್ತಾರಲ್ಲ ಸತ್ಯಾನಂದ ರೂಪ ಚಿದಾತ್ಮ ಸತ್ ರೂಪ ಇದ್ದಾನ ಆನಂದ ರೂಪ ಇದ್ದಾನೆ ಆನಂದ ಸತ್ ಇದ್ದರೆ ಒಳಗೆ ಚಿತ್ತ ಅದಾನೆ ಚಿತ್ತ ಬಿಟ್ಟು ಯಾರು ಇರಲ್ಲ ಒಂದು ಬಿಟ್ಟು ಒಂದು ಇರುವುದೇ ಇಲ್ಲ ಅವು ಸ್ವರೂಪ ಲಕ್ಷಣ ಪರಂತು ನಾನು ಆ ಮಾಯಿಗಾದರೂ ಸಾಕ್ಷಿ ಇದ್ದ ಅಂದರೆ ಮಾಯಾ ಉಪಾದಾನ ಕಾರಣ ಆ ಮಾಯಿಗಾದರೂ ನಾನು ಸಾಕ್ಷಿ ಇದ್ದನದು ಇದು ತಟಸ್ಥ ಲಕ್ಷಣ ಯಾವಾಗಲೂ ಇರಲಿದು ತಟಸ್ಥ ಲಕ್ಷಣ ಕಿಂಚಿತ್ ಕಾಲ ವರ್ತಿತ್ವೇ ಸತಿ ಕಿಂಚಿತ್ ಕಾಲ ಸೃಷ್ಟಿ ಕಾಲದಾಗ ಅಟ್ಟೆ ಮಾಯಾ ತೊಗೊಳೋದ ಯಾವಾಗಲೂ ಸೃಷ್ಟಿ ಮಾಡ್ತಾನೇನು ಇಲ್ಲ ಸೃಷ್ಟಿ ಕಾಲದಾಗ ಅಷ್ಟೇ ಮಾಯಾ ತೊಗೊಳೋದಂತ ತಿಳ್ಕೊಂಡು ತಟಸ್ಥ ಲಕ್ಷಣ ಕಿಂಚಿತ್ ಕಾಲ ವರ್ತಿತ್ವ ಸತಿ माया का साक्ष्य है यहाँ माया साक्षी पद करके ब्रह्म का तटस्थ लक्षण कथन कर्या इधर
उत्पत्ति स्थिति लय को भी तटस्थ लक्षण करे। जगद जगद उत्पत्त्यादि कारणम तटस्थ लक्षण ಏನ್ರಿ जगद उत्पत्त्यादि कारणम अथवा उत्पत्ति स्थिति लय को तटस्थ लक्षण करे। जगत के उपादान कारण भूत, जगत के उपादान कारण भूत ಅಂದ್ರೆ ಸ್ವರೂಪ, ಭೂತ ಅಂದರೆ ಏನು? ಆಕಾಶದ ಭೂತ ಅಲ್ಲ, ಭೂತ ಅನ್ನುವ ಶಬ್ದಕ್ಕೆ ಇಲ್ಲಿ ಸ್ವರೂಪ. ಸ್ವರೂಪ ಸ್ವರೂಪ ಅದು ಏನು ಮೃಣಮಯ ಘಟ ಮಯ ಅನ್ನೋ ಶಬ್ದಕ್ಕೆ ಮೂರು ಅರ್ಥ ಅದಾವಲ್ಲ. ಸ್ವರೂಪ ಇದೆ, ಭೂತ ಅಂದ್ರೆ ಸ್ವರೂಪ. ಭೂತ ಅಂದರೆ ಸ್ವರೂಪ ತೋರಿ. ಉಪಾದಾನ ಉಪಾದಾನ ಕಾರಣ ಭೂತ, ಭೂತ ಅಂದ್ರೆ ಸ್ವರೂಪ. ಭೂತ ಅಂದ್ರೆ ಅವು ಆಕಾಶದ ಭೂತಗಳ ಕಡೆ ಹೋಗ್ರಿ. ಭೂತ ಅಂದ್ರೆ ದೇವ್ನೂ ಅಲ್ಲ. ಭೂತ ಉಪಾದಾನ ಕಾರಣ ದೇವ್ ಅದ ಅಂತ ಅಲ್ಲ, ಭೂತನ ಸ್ವರೂಪ. ಮಾಯಾ ಜೋ ಸಾಕ್ಷಾಂತ ಪ್ರಕಾಶ ಕರೆ. ಆ ಮಾಯಿಗಾದರೂ ಕೂಡ ನಾನಿದ್ದೇನು ಸಾಕ್ಷಾಂತ ಪ್ರಕಾಶ. ಆ ಮಾಯಿಗಾದರೂ ನಾ ಪ್ರಕಾಶ ಮಾಡ್ತಾರೆ. ಉಪಾದಾನ ಮಾಯಿಗಾದರೂ ನಾನು ಕೂಡ ಪ್ರಕಾಶ. ಸೊ ಮಾಯಾ ಸಾಕ್ಷಿ ಕಹ ಜಾವೆ. ಯಾರು ಸಾಕ್ಷಾಂತ ಮಾಯಾ ಪ್ರಕಾಶ ಮಾಡ್ತಾರೆ ಅವರಿಗೇನೆ ಮಾಯಾ ಸಾಕ್ಷಿ. ಆಯ್ತಾ? ಈ ಮಾಯಾ ಕಾ ಸ್ವರೂಪ ಹಾಗೆ ಕಥನ ಕರೆಂಗೆ. ಈ ಮಾಯಾ ಸ್ವರೂಪ ನಾವು ಮುಂದೆ ನಿಮಗೆ ನಿರೂಪಣೆ ಮಾಡೋರಿದ್ದೆವು. ಅವ್ರು ಸತ್ಯಾಧಿಕ ಪದವಂಕರಿಕೆ, सत्य चित्त आनंद आदि पदोंकरिके ब्रह्म का स्वरूप लक्षण कथन कर्या ता अली तीन काल विषय जाका बाद नहीं होवे सो सत्य कया जावे है। त्रिकालाबाद को सत्य कहिए, त्रिकालाबाद को सत्य कहिए। ठीक है? सत्य सत्य ಬಂದದೆ महाराज सत्य मग सत्य ಬಂದ ಮತ್ತೆ ವಿಚಾರ ಚಂದ್ರೋದಯದಲ್ಲಿ ಸತ್ಯ ಬರ್ರಿ ಏನೊಂದು 7ನೇ ಕಾಲ. ಹೇಳೋದಲ್ಲಿ ಇಲ್ಲಿ ತ್ರಿಕಾಲವಾದಕ್ಕೂ ಸತ್ಯ. 3 ಕಾಲಗಳಲ್ಲಿ ಯಾವುದು ಬಾಧ ಹೊಂದಿದ್ರೆ. 3 ಕಾಲ ಅಂದರೆ ಏನು? ಭೂತಕಾಲದಲ್ಲಿ, ಸದ್ಯ ವರ್ತಮಾನ ಕಾಲದಲ್ಲಿ, ಮುಂದೆ ಭವಿಷ್ಯತ್ ಕಾಲ. 3 ಕಾಲಗಳಲ್ಲಿ ಯಾವುದು ಬಾಧ ಹೊಂದಿದ್ರೆ ನೋಡು, ಅದಕ್ಕೆ ಸತ್ಯ ಅಂದರೆ ಇರುವಿಕೆ. ಯಾವಾಗಲೂ ಇರುವಿಕೆ. ಇದು ಈಗಿದ್ದದ, ಮುಂದಿರುವುದಿಲ್ಲ, ಮೊದಲಿದ್ದಿತ್ತಿಲ್ಲ. ಇದು ಈ ತೋರು ಜಗತ್ತ ಮೊದಲಿದ್ದಿತ್ತಿಲ್ಲ, ಈಗದ ಮುಂದೆ ಇಲ್ಲ. ಪರಂತು ನಾನು ಮೊದಲ ಭೂತಕಾಲದಲ್ಲಿದ್ದ, ಈಗಿದ್ದ, ಸೃಷ್ಟಿ ಪ್ರಳಯ ಆಗಿದ್ರು ಇರ್ತ. ಅದಕ್ಕೆ ನಾನು ಸತ್ತ. ನಿಮಗೆ ಕೇಳಿದ್ರೆ ಗೊತ್ತಾಗಲ್ಲ, ಮುಂದೆ ಕೇಳೇಬೇಡ್ರಿ ಅಂತ. ಸತ್ ಅನ್ನೋದು ಚಂದ್ರೋದಯದಲ್ಲಿ ಬಂದೈತೆ ಅಂತ ಕೇಳ್ತಾರೆ. ಅವೇನು ಬಂದಿಲ್ಲ ಬಿಡ್ರಿ ಅಂತ ಉತ್ತರ. ಬಂದಿಲ್ಲ ಅಂತ ಹೇಳಿದ್ರು ಅಷ್ಟೇ. जो ज्ञान से भी निवर्त हुए नहीं और किसी से भी निवर्त हुए नहीं ताकू सत्य कहे ಹೋಗ್ಯದ ಚಂದ್ರೋದಯದಲ್ಲಿ. ಹೋಗ್ಯದ ನಾವು ಬಸವಣ್ಣ ಹಿಂಗೆ ಬಂದದೇನು ಬಂದ ಹಿಂಗೆ ಕಂತಿರ್ಬೇಕು. ನೀವು ಒಂದೇ ಚಂದ್ರೋದಯ ಯಾವ್ದು ಬೇಕು ಕೇಳ್ರಿ, ನೀವು ಯಾವ್ದು ಬೇಕು ಕೇಳ್ರಿ. ಇಷ್ಟು ಧೈರ್ಯ ತಮ್ಮಲ್ಲಿ ಬೇಕು. ನೀವು ಯಾವ್ದು ಬೇಕು ಹೇಳ್ರಿ ಚಂದ್ರೋದಯ ನೋಡಿ. ತಿಳ್ತಿಲ್ಲ? ಹಿಂಗೆ ನಿಮ್ಗೆ ಆತ್ಮವಿಶ್ವಾಸ ತಿಳ್ತಿಲ್ಲ? ಅದು ನಿಮ್ಗೆ ಪದಕೃತಿ ಹೇಳೋ ಬರಲ್ಲ, ಬರ್ತದ? ಯಾಕೆ ಇಟ್ಟದ್ರಿ 2 ಪದ? ಚಂದ್ರೋದಯ ಒಂದು ನಿಮ್ಗೆ ಎಷ್ಟು 4-5 ವರ್ಷ ಹೇಳಕತ್ತೀನಿ. ಬರೀ ಒಂದೇ ಚಂದ್ರೋದಯ. ಜೋ ಜ್ಞಾನ से भी ನಿವೃತ್ತ ಹೋಗೇ नहीं ಅಂದರೆ ಜ್ಞಾನದಿಂದ ಯಾವುದು ನಿವೃತ್ತಿ ಆಗುವುದಿಲ್ಲ. ಈಗ ಈ ಹಾವು ಬಂದದು, ಹಾವ ಅದು ಸುಳ್ಳದ. ಸುಮ್ಮನೆ ನೀವು ಪುಸ್ತಕ ನೋಡ್ರಿ. ಅಂದ್ರೆ ಖರೆ ಹಾವ ಏನದ, ಅದು ಬಡಗಿನೇ ಬೇಕು. ಖರೆ ಹಾವ ಅದು ಹಾಕಿದಾನೆ. ಹಾವಕ್ಕೆ ಅದಕ್ಕೆ ಯಾಕೆ ಬಡಗಿ? ಅದು ಇಲ್ಲೇ ಅದೇನಾ ತಿಳ್ತಿ ನಿಮ್ಗೆ? ಯಾಕೆ 2 ಪದ ಇಟ್ಟಾರೆ? जो ज्ञान से भी निवृत्त हुए नहीं, किसी से भी निवृत्त हुए नहीं ताकू सत्य किसी से भी निवृत्त हुए नहीं ಅಂದ್ರೆ ಯಾವುದು ಹಗ್ಗದಲ್ಲಿ ಹಾವ ಅದು ಯಾನ್ ಕಟ್ಟಿಗೆ ಬಂದು ಯಾನ್ ಮಾಡಿದ್ರೆ ಹೋಗಲ್ಲ. ಇಲ್ಲ जो ज्ञान से निवृत्त हुए नहीं ಖರೆ ಹಾವ ಬಂದದಿಗಿದೆ. ಅದು ಸುಳ್ಳದಂದ್ರೆ ಇಲ್ಲ. ಅದಕ್ಕೆ 2 ज्ञान से भी निवृत्त हुए नहीं किसी से भी निवृत्त नहीं ಜ್ಞಾನ ತದ್ವಾಸತೆ ಸೂರ್ಯನ ಶಶಾಂಕ ಅಂದರೆ ಅದಲ್ಲ. ನಾನು ವಾಯುದಿಂದ ಒಣಗವಲ್ಲ, ಅಗ್ನಿಯಿಂದ
ಸುಡವಲ್ಲ, ನೀರಿನ ತೊಳೆವಲ್ಲ, ಶಸ್ತ್ರದಿಂದ ಕಡೆವಲ್ಲ. ಇದು ಶಸ್ತ್ರಾಣಿ ಹಾಂ ಹಾಂ ಅಂದರೆ ಯಾವುದರಿಂದನೂ ಕೂಡ ಇಲ್ಲೇನು ಕಟ್ಟಿಗೆ ಹಂಗೆ ಅದು ತೊಗೋಬೇಕಲ್ಲಿ. ಮತ್ತು ಇನ್ನೇನು ಕರ್ಮ ಉಪಾಸನ ಯಾವಗಳಿಂದ ನೀವು ತಿಳಿದು ಬರಲ್ಲ. ठीक है ಅಂತ ಯಾವ ನಾ ಸತ್ತ ಅದು ಯಾವ ಇದು ನೋಡು ಅದೇ ನೀ ಸತ್ತ. ठीक है ಹಾಂ ठीक है ನೋಡಿ ಇಲ್ಲಿ ಸ್ವಲ್ಪ ನೀವು ಓದ್ ತೋರಿಸಿ ನಿಮ್ಗೆ. तीन काल विषय जाका बाद नहीं होवे सो सत्य कया जावे और जो निरतिशय स्वरूप होवे सो आनंद कया जावे. निरतिशय पद याके करे नहीं कहता निरतिशय ಆನಂದ ಕಯ ಜಾಗ. ನಿರತಿಶಯ ಅಂದ್ರೆ ಏನು? ಆನಂದಕ್ಕೆ ಎಷ್ಟು ಹೇಳೋ ವಿಶೇಷಣಗಳು? ಆನಂದ ಗೊತ್ತಿಲ್ಲ. ಸತ್ತು ಚಿತ್ತು ಆನಂದ. ಆನಂದಕ್ಕೆ 3 ಉಪಾಧಿಗಳೇನು ಹೇಳ್ಯಾರಲ್ಲ, ನಿರುಪಾಧಿಕ, ನಿರಂತರ, ನಿರತಿಶಯ. ನಿರತಿಶಯ ಅಂದ್ರೇ ಆ ಸಾತಿಶಯ ಕ್ಷಯ ಪತನ ಈ ಸ್ವರ್ಗ ಮೊದಲಾದವುಗಳು ಏನು ಅದಾವಲ್ಲ ಇವು 3 ದೋಷಗಳು ಕೂಡ್ಕೊಂಡದಾವ. ಅದಕ್ಕೆ ಅಲ್ಲಿನೂ ಅದು ಕೂಡ ಅದು ಅಲ್ಲಿಲ್ಲ. निरतिशय आनंद ಇದು ಸಾತಿಶಯ ತೋರೋದು ಸಾತಿಶಯ. ठीक निरतिशय सुख रूप होवे सो आनंद कया जावे जो ज्ञान स्वरूप होवे सो चिदात्मा कया जावे. सत्व चित्व आनंद लक्षण ಹೇಳ್ತಾರೆ ಅವರು. ನಿಮ್ಗೆ ಚಂದ್ರೋದಯದ ಹೇಳ್ಯಾರ ಅಲುಕ प्रकाशकम चित्त कहे. इस प्रकार का सत्य आनंद चिदात्मा ही ब्रह्म है. सत्य चिदात्मा आनंद ही ब्रह्म है. यहाँ ब्रह्म विषय क्या प्रकार का सत्यम आनंद चिदात्मा ब्रह्म. यहाँ ब्रह्म विषय भ्रांति करके प्राप्त जो मिथ्या वस्तु का तादात्म है ताकि मिथ्या वस्तु की तादात. मिथ्या वस्तु ಯಾವ್ಯಾವು? असत्य जड़ दुख ಇವು ಮಿಥ್ಯೆ ಅದಾವು. ವಾಸ್ತವಿಕವಾಗಿ ಹೆಂಗಂದ್ರೆ ಸತ್ತು ಚಿತ್ತು ಆನಂದ ಅದ. ಸತ್ತು ಚಿತ್ತು ಆನಂದ ಅದಾನ. ಜಗತ್ತು ಹೆಂಗದ? ಅಸತ್ತದ. ಜಗತ್ತು ಹೆಂಗದ? ಅಸತ್ತದ. ಆ ಅಸತ್ತ ತಾದಾತ್ಮ ಸತ್ತುಗಳು. ಇದು ವಿಚಾರ ಚಂದ್ರೋದಯ ಅನ್ಯೋನಾಶ್ರಯ ಯಾವ್ಯಾವ ಎದುರಲ್ಲಿ ಭ್ರಾಂತಿ ಆಗ್ಯದ ಎದುರಲ್ಲಿ ಅನ್ಯೋನ್ಯಧ್ಯಾಸ. ವಿಚಾರ ಚಂದ್ರ 6ನೇ ಕಲದಾಗ ಮೇಘ ಗೊತ್ತದಿಲ್ಲ ಯಾನು ಗೊತ್ತು ಯಾನು ಹೇಳೋಣ ಹೆಂಗಾಗ್ಯದ? ಹಾಂ ಹೆಂಗಾಗ್ಯದ? ಅನ್ಯೋನ್ಯಧ್ಯಾಸ ಹೆಂಗೆ ಹಿಡಿದವಲ್ಲ. ಸತ್ವ ಚಿತ್ತ ಆನಂದ ನಿತ್ಯ. ಎದಕ್ಕೆ ಯಾವ್ದು ಮುಚ್ಚೋದ್ರಿಂದ ಯಾವ್ದು ಏನಾಯಿತು ಅಂತ ಅಲ್ಲಿ ಅನ್ಯೋನ್ಯಧ್ಯಾಸ. 6ನೇ ತರಂಗ ಒಳಗೆ ಅಧ್ಯಾಸ ವಿಷಯ ಹೇಳುವ ಒಂದು ಅನ್ಯೋನ್ಯಧ್ಯಾಸ ಮುಖ್ಯ ಅಂತ ತಿಳ್ಕೊಂಡು ಅವ್ರಿಗೆ ಹೇಳ್ಯಾರದು. ವಾಸ್ತವಿಕ ಅಸತ್ತದ ಸತ್ತು ತೋರುವದು. ಅಸತ್ತನ್ನು ಮುಚ್ಚಿ ಸತ್ತನೇ ಅದ ಅದು ಅಸತ್ ಅಪ್ಪಣ ಅಸತ್ ಮುಚ್ಚೈತೆ ಅದು. ನೀವು ಓದಿಲ್ಲ ಒಟ್ಟು. ಹಾಂ ಮತ್ತು ಇವು ಇವತ್ತು ಓದಿ ನಾಳೆಗೆ ಹೇಳ್ರಿ. यहाँ ब्रह्म विषय भ्रांति करके प्राप्त जो मिथ्या वस्तु का ताजात भ्रांतिಯಿಂದ ತೋರಲ್ಪಟ್ಟಂಥ ಇವು ಮಿಥ್ಯಾ ಅಸತ್ಯ ಜಡದಕ್ಕೆ ಮಿಥ್ಯಾ ಅದಾವು. ವಾಸ್ತವಿಕ ಸತ್ಯ ಅಲ್ಲ. ಇತಿಲ್ ಮಿಥ್या वस्तु का ताजात्म कल्पित वेद वास्तव अवेद को ताजात्म कहे ताकि सत्य इस विशेषण करके निवर्त करी. सत्य इसके निवारण करी ಅಂದ್ರೆ ಇದು ವಾಸ್ತವಿಕ ಏನು ಹೇಳ್ತಾರೆ ಅವರು? ವಾಸ್ತವಿಕ ಅಸತ್ತದ. ಈ ಅಸತ್ಯದ ನಿವೃತ್ತಿ ಮಾಡುವ ಸಲುವಾಗಿ ಶ್ರುತಿ ಏನು ಹೇಳಿತು? ನಿಜ ಪರಮಾತ್ಮ ಸತ್ತಿದ್ದಾನ. ಇದು ವಾಸ್ತವಿಕವಾಗಿ ಎಲ್ಲ ಪ್ರಪಂಚ ಜಡ ಅದು. ಜಡ ಇದ್ರ ಯಾನು ಯಾವ ತಿಳ್ಕೊಳ್ಳೋಕ್ಕಿಲ್ಲ. ಆ ಜಡದ ಯಾವ ರೀತಿ ಮಾಡೋ ಸಲುವಾಗಿ ಆತ್ಮ ಚಿತ್ತಿದ್ದಾನ. ಜಗತ್ ಸಂಪೂರ್ಣ ಅದ ಏನೈತಿ ದುಃಖ ಸ್ವರೂಪನೇ ಅದ. ಆ ದುಃಖದ ನಿವೃತ್ತಿ ಮಾಡೋ ಸಲುವಾಗಿ ಆತ್ಮ ಪರಮಾತ್ಮ ಆನಂದ ರೂಪ ಇದ್ದಾನ. ಇವು ಎರಡರದು ತಾದಾತ್ಮ ಸಂಬಂಧಗಳು. ಅದಕ್ಕೆ ನಾವು ಸತ್ ಇದನ್ನು ಸರಿಯಾಗಿ ಅನುಭವಕ್ಕೆ ಬರುವುದು. ಅದನ್ನೇ ಜೀವಂದು ಆತ್ಮಂದು ಅನ್ಯೋನ್ಯಾಧ್ಯಾಸ, ಬ್ರಹ್ಮಂದು ಈಶ್ವರಂದು ಅನ್ಯೋನ್ಯಾಧ್ಯಾಸ. ವಿಚಾರ ಚಂದ್ರೋದಯದಾಗ ಆತ್ಮಂದು ಜೀವಂದು ಅನ್ಯೋನ್ಯಾಧ್ಯಾಸ ಅಂತ ಹೇಳಿರಲಿಲ್ಲ? ಹೇಳಿಲ್ಲ ಅಲ್ಲ. ಆತ್ಮಂದು ಅನತ್ವ ಅನ್ನಲ್ಲ. ಜೀವಂದು ಆತ್ಮಂದು ಅನ್ಯೋನ್ಯಾಧ್ಯಾಸ, ಈಶ್ವರಂದು ಬ್ರಹ್ಮಂದು ಅನ್ಯೋನ್ಯಾಧ್ಯಾಸ. ಚಂದ್ರೋದಯದಾಗ ಹೆಂಗೆ ಅನ್ಯೋನ್ಯಾಧ್ಯಾಸ ಆಗ್ಯದ? ಇದು ತಿಳಿತಿಲ್ಲ. ಅಸತ ಜಡ ದುಃಖದು ವ್ಯಾವೃತ ಮಾಡುವ ಸಲುವಾಗಿ ಶ್ರುತಿ ಏನು ಹೇಳಿತು? ಸತ್ತು ಚಿತ್ತು ಆನಂದ.
हस्ताची व्यावृत्ती करिता श्रुती म्हणाले सत्य, जडाची व्यावृत्ती करता श्रुती म्हणाले चित्त, दुःखाची व्यावृत्ती करता श्रुती आनंद। निवृत्त करिए और ये भ्रांति करके प्राप्त जो दुख का तथा दुख के साधनों का ताजा, ताकि आनंद इस विशेषण करके निवृत्त करी। और ब्रह्म विषय भ्रांति करके प्राप्त जो जड़ का तादात्मा है, ताकि चिदात्मा इस विशेषण करके निवृत्त करी। याते ये अर्थ सिद्ध भया ತಿಳಿತಲಿದ್ದು ನಿಮ್ಗೆ ತಿಳಿತಲಿದ್ದು ಮೂರು ವಿಶೇಷಣಗಳೇನು ಕೊಟ್ಟಲ್ಲ, ಸತ್ತು ಚಿತ್ತು ಆನಂದ. ಸತ್ತು ಚಿತ್ತಾನಂದ ಅಂದ್ರೆ ಈ ಜಗತ್ತೇನದ ಅಸತ್ತ ಜಡ ದುಃಖ, ಅಸತ್ತ ಜಡದ ಆ ಅಸತ್ತದ ವ್ಯಾವರ್ತಿ ಮಾಡೋ ಸಲುವಾಗಿ, ಅಸತ್ಯ ಇಲ್ವೇ ಇಲ್ಲ, ಇದು ಅಸತ್ತದ. ಇದಕ್ಕೆ ಶ್ರುತಿ ಏನು ಹೇಳಿತು, ಪರಮಾತ್ಮ ಸತ್ರೂಪಿದ್ದಾನ. ಇದು ಜಗತ್ತು ಹೆಂಗದ, ಜಡ ಅದ. ಈ ಜಡದ ವ್ಯಾವರ್ತಿ ಮಾಡೋ ಸಲುವಾಗಿ ಶ್ರುತಿ ಪರಮಾತ್ಮ ಚಿದ್ರೂಪ ಜ್ಞಾನ ಸ್ವರೂಪ ಇದ್ದಾನ. ಈ ಪ್ರಪಂಚ ಏನದ ಅಸತ್ಯ ಜಡ ದುಃಖ ಸ್ವರೂಪ. ಆ ದುಃಖ ಸ್ವರೂಪದ ವ್ಯಾವರ್ತಿ ಮಾಡೋ ಸಲುವಾಗಿ ಶ್ರುತಿ ಏನು ಹೇಳಿತು, ಆತ್ಮ ಆನಂದ ರೂಪ ಇದ್ದಾನೆ. ಹಿಂಗೆ ಮೂರು ವಿಶೇಷಣಗಳು ಕೊಟ್ಟಿದ್ದೇವೆ ಅಂತ ಹೇಳಿದ್ರಿಟ್ಟೆ. ತೀಗ ಸಿದ್ಧ ಭಯ ಸತ್ಯ ರೂಪ ಹೋಣತೆ ಸೋ ಬ್ರಹ್ಮ ಮಿಥ್ಯಾ ರೂಪನೈ. ಪರಮಾತ್ಮ ಈ ಉಲ್ಟ ಹೇಳ್ತಾರೆ, ಈ ಕಡೆ ಅವ ಸತ್ ರೂಪ ಇರೋದ್ರಿಂದ ಬ್ರಹ್ಮ विशेषण को निवृत्त कर जाते। ये सिद्ध बया सत्य रूप होने ते सो ब्रह्म मिथ्या वस्तु नहीं, आनंद रूप होने ते ब्रह्म दुख साधन रूप नहीं, चिदात्मा रूप होने ते सो जड़ रूप नहीं। अरे ऐसा सत्तु चित्तु आनंद स्वरूप सर्व का साक्षी परमात्मा मैं हूँ. हिंग सद्रूप चिद्रूप आनंद रूप ब्रह्म ने नाने इद्द. ऐसा सत्व चित्व आनंद स्वरूप सर्व का साक्षी परमात्मा मैं हूँ. जिस कारण ते ಯಾವ ಕಾರಣದಿಂದ ನಾನು ಹಿಂಗೆ ಹೇಳ್ತೇನೆ, ನಾನೇ ಬ್ರಹ್ಮ ಇದ್ದ, ನಾನು ಸತ್ವ ಚಿತ್ತು ಅಂದಿದ್ದು, ಹಿಂಗೆ ಹೆಂಗೆ ಹೇಳ್ತಿ. तत्वमसि अहम ब्रह्मास्मि इत्यादि वचन जिस जीवात्मा को ಬ್ರಹ್ಮರೂಪಿ ಕಯೇ ಹೈ. ಇದೇ ಬ್ರಹ್ಮರೂಪ ಅಂತ ಮಹಾವಾಕ್ಯದಿಂದ ಉತ್ಪನ್ನವಾಗಿರ್ತಕ್ಕಂತಹ ನಮಗೆ ಜೀವನಿಗೆ ಅಹಂ ಬ್ರಹ್ಮಾಸ್ಮಿ ಜ್ಞಾನವಿದೆ. ಆ ಥರ ಅವಾಗ ನಾನೇ ಸತ್ತು ಚಿತ್ತು ಆನಂದ ಬ್ರಹ್ಮ ಇದ್ದೇನು ಅಂತ ಈ ರೀತಿ ಇಲ್ಲಿ ಪರ್ಯಂತರವಾಗಿ ದ್ವಿತೀಯ ಶ್ಲೋಕದ ವ್ಯಾಖ್ಯಾ ಮುಗಿತು. ದ್ವಿತೀಯ ಶ್ಲೋಕದ ವ್ಯಾಖ್ಯಾ ಮುಗಿತಿದೆ. ಮಂಗಳಾಚರಣದಂದು ದ್ವಿತೀಯ ಶ್ಲೋಕದ ವ್ಯಾಖ್ಯಾ ಮುಗಿತು. ಇನ್ನು ಮುಂದೆ ಏನು ಅಂತ ನೋಡೋಣ.